ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಪಂಪ ಕುಮಾರವ್ಯಾಸರೆಂದರೆ ಅಲ್ಲ ಕವಿಗಳು ಮಾತ್ರ, ಇಂದು ಕನ್ನಡ ಮಾತಿಗೆ ಅವರೇ ಅಂತಸೂತ್ರ. ಬರೀ ನೆರೆನುಗ್ಗುವ ನೀರಲ್ಲ, ಕೃಷ್ಣೆ ಕಾವೇರಿ ತುಂಗೆ, ದಮನಿ ದಮನಿಯಲ್ಲಿ ತಿಳಿಯುವ ಚೇತನ, ಕಣ್ಣ ಬೆಳಕು. ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಈಗ ಮಾನ್ಯ ಕುಲಪತಿಗಳನ್ನು ಧ್ವಜಾರೋಹಣಕ್ಕಾಗಿ ಕುಲಸಚಿವರು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡಿಕೇರಿ ಸರ್ ಅವರಿಂದ ಧ್ವಜಾರೋಹಣ. हिमाचल यमुना गंगा उच्चल जलधि तरंगा, तब शुभ नामे जागे, तब शुभ आशीष मागे, गाहे तब जय गाथा, जनगण मंगल दायक जय हे भारत भाग्य विधाता, जय हे जय हे जय हे ಧನ್ಯವಾದಗಳು ಮಾನ್ಯ ಕುಲಪತಿಗಳಿಗೆ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ಪ್ರಸಾರಾಂಗದ ನಿರ್ದೇಶಕರು, ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ನಿಜಶರಣ ಅಂಬಿಗರ ಚೌಡಯ್ಯ ಅವರ ಪೀಠದ ನಿರ್ದೇಶಕರು ಆಗಿರುವಂಥ ಕನ್ನಡದ ಬಹುಮುಖ್ಯ ಲೇಖಕರಲ್ಲಿ ಗುರುತಿಸಿಕೊಂಡಿರುವ ಹಾಗೂ ಕನ್ನಡ ಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಪ್ರೊಫೆಸರ್ ಎಸ್ ಟಿ ಪೋತಿ ಸರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಹುಡಿಕೇರಿ ಅವರೇ, ಕುಲಸಚಿವರಾದ ಸ್ನೇಹಿತರು, ಸಹೋದರ ಸಮಾನರಾದ ಡಾಕ್ಟರ್ ರಮೇಶ್ ಲಂಡರ್ಕರ್ ಅವರೇ, ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ನಿಂಗಣ್ಣ ಕಣ್ಣೂರ್ ಅವರೇ, ವಿತ್ತಾಧಿಕಾರಿಗಳಾದ ಶ್ರೀಮತಿ ಜಯಂಬಿಕಾ ಮೇಡಮ್ ಅವರೇ, ಎಲ್ಲ ನಿಕಾಯಗಳ ಡೀನ್ರೇ, ವಿವಿಧ ವಿಭಾಗಗಳ ಮುಖ್ಯಸ್ಥರೇ, ವಿದ್ಯಾರ್ಥಿಗಳೇ, ಶಿಕ್ಷಕೇತರ ಬಂಧುಗಳೇ ಮತ್ತು ಶಿಕ್ಷಕರೇ, 70 ವರ್ಷ ಕಳೆದಿದ್ದೀವಿ. ಕನ್ನಡ ಭಾಷೆಗೆ 70 ವರ್ಷ ಸಂದಿದೆ ರಾಜ್ಯಕ್ಕೆ. ಕಳೆದ ಹಿಂದಿನ ದಿನ ಮೀಟಿಂಗ್ ಮಾಡುವಾಗ ರಮೇಶ್ ಲಂಡರ್ಕರ್ ಅವರು, ಇಲ್ಲ ಸರ್ ನೀವೇ ಮಾತಾಡ್ರಿ, ರಾಜ್ಯೋತ್ಸವ ಪರಿಗಿದವ್ರು ಕರೆಯೋದು ಬೇಡ, ನೀವೇ ಬನ್ರಿ ಅಂತ ಹೇಳಿದಾಗ, ನೋಡಿ ನಿಮ್ಗೆ ಇಷ್ಟ ಅಂತ ಹೇಳಿದೆ. ಕುಲಪತಿಗಳನ್ನು ಕೇಳಿ ಅಂತ. ಇಲ್ಲ ನಾನು ಕುಲಪತಿಗಳು ಕೇಳ್ತೇನೆ, ದಯವಿಟ್ಟು ನಾವು ಬರಬೇಕು ಅಂದರೆ. ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕನಾಗಿ, ಒಬ್ಬ ಕನ್ನಡದ ವಿದ್ಯಾರ್ಥಿಯಾಗಿ ಇದೊಂದು ನನಗೆ ಒಳ್ಳೆಯ ಅವಕಾಶ ಅಂತ ಹೇಳಿ, ಮತ್ತು ನಾನು ಓದಿದ ವಿಶ್ವವಿದ್ಯಾಲಯ, ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದ್ದೀನಿ. ಕನ್ನಡ ಭಾಷೆ ಈಗ ನಮ್ಮ ವಿದ್ಯಾರ್ಥಿ ನಿರ್ವಹಣೆ ಮಾಡುವಾಗ ಹೇಳಿದ ಹಾಗೆ, ಕನ್ನಡ ಭಾಷೆ ಅದು ಕೇವಲ ಅಕ್ಷರಗಳ ಬಳ್ಳಿಗಳ ಸಮೂಹ ಅಲ್ಲ, ಮತ್ತು ಅದು ಕೇವಲ ಭಾಷೆ ಮಾತ್ರ ಅಲ್ಲ, ಅದು ಒಂದು ಬದುಕು, ಸಂಸ್ಕೃತಿ ಅಂತ ನಾವು ಕರಿತೀವಿ. ಕನ್ನಡ ಭಾಷೆ ಅನ್ನೋದು ಅಥವಾ ಯಾವುದೇ ಒಂದು ಭಾಷೆ ಆಯಾ ಪ್ರದೇಶದ ಬದುಕು ಮತ್ತು ಸಂಸ್ಕೃತಿ ಆಗಿರ್ತದೆ. ಅದು ತೆಲುಗು ಇರಲಿ, ತಮಿಳು ಇರಲಿ, ಕನ್ನಡ ಇರಲಿ, ಇಂಗ್ಲಿಷ್ ಇರಲಿ, ಹಿಂದಿ. ಈ ಕರ್ನಾಟಕ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಕರ್ನಾಟಕವನ್ನು ಮೊಟ್ಟ ಮೊದಲು ಕರುನಾಡು, ಕರ್ನಾಟಕ ಅಂತ ಹೇಳಿ ಸಾಹಿತ್ಯ ಕೃತಿಗಳಲ್ಲಿ ಉಲ್ಲೇಖ ಇರೋದನ್ನು ನಾವು ಕಾಣ್ತೇವೆ. ಕರ್ನಾಟಕ ಏಕೀಕರಣಗೊಂಡ ಮೇಲೆ ಮೈಸೂರು ರಾಜ್ಯ ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ಮೈಸೂರು ಸ್ಟೇಟ್ ಅಂತ ಹೆಸರು ಬಂತು. ಅದು 56ರಿಂದ ಆ ಭಾಷಾ ಪ್ರಾಂತ ವಿಭಜನೆ ಆದಮೇಲೆ ಮೈಸೂರು ಸ್ಟೇಟ್ ಅಂತ ಕರ್ಕೊಂಡು ಬಂದಿದ್ವಿ. ಮುಂದೆ 73ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದ ದೇವರಾಜ ಅರಸು ಅವರು ಉತ್ತರ ಕರ್ನಾಟಕ ಮತ್ತು ಕರ್ನಾಟಕದ ಬುದ್ಧಿವಂತ ಕನ್ನಡಿಗರೆಲ್ಲರೂ ಒತ್ತಾಯದ ಮೇರೆಗೆ ಮೈಸೂರು ಸ್ಟೇಟ್ ಅನ್ನೋದನ್ನು ತೆಗೆದು ಕರ್ನಾಟಕ ಸ್ಟೇಟ್ ಅಂತ ಹೇಳಿ, ಕರ್ನಾಟಕ ರಾಜ್ಯ ಅಂತ ಹೇಳಿ ಅದನ್ನ ಮಾಡಿದ್ರು. ಹೀಗೆ ನಮ್ಮ ಸಾಹಿತಿಗಳ
ಅದು ಆಗಲಿ ಮತ್ತು ನಮ್ಮ ಪೂರ್ವ ಸೂರಿಗಳಾಗಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳಿ ಈ ಭಾಷೆಗೊಂದು ಮಹತ್ವವನ್ನ ತಂದುಕೊಟ್ರು. ಕನ್ನಡ ಭಾಷೆ ಎಷ್ಟು ಹಳೆಯದು ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿ ಹೆಚ್ಚು ಎಲ್ಲ ಕನ್ನಡಿಗರು ಇದ್ದೀವಿ, ಆದರೆ ಕನ್ನಡ ಅಧ್ಯಾಪಕರು ಬಹಳ ಕಡಿಮೆ ಇದ್ದೀವಿ. ಎಲ್ಲರೂ ಕನ್ನಡಿಗರು, ಆ ಕಾರಣಕ್ಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಸುಮಾರು 2500 ವರ್ಷಗಳಷ್ಟು ಹಳೆಯದು ಈ ಭಾಷೆ. ಇದು ದ್ರಾವಿಡ ಭಾಷೆಗಳಲ್ಲಿ ಒಂದು. ಇದಕ್ಕೆ ಮನೆ ಕುಲಪತಿ ಹೇಳ್ತಾ ಇದ್ದೆ, ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬಂದಿದೆಯಾ? ಅದು ಬಂದಿದೆ ಸರ್. 1 ಕೋಟಿ ರೂಪಾಯಿ ಬಂದಿತ್ತು. ಅದರಲ್ಲಿ ಕರ್ನಾಟಕದಲ್ಲಿ ಬಹಳ ಮಹತ್ವದ ಕೆಲಸವನ್ನು ಕನ್ನಡ ಅಧ್ಯಯನ ಸಂಸ್ಥೆ ಮಾಡಿದೆ. ನಾವು ಅಧ್ಯಯನ ಸಂಸ್ಥೆ ಭೇಟಿ ಕೊಟ್ಟಾಗ ಆ ವರ್ಕ್ಸ್ ಅನ್ನ ನಿಮಗೆ ನಾವು ತೋರಿಸ್ತೀವಿ ಅಂತಕ್ಕಂಥ. ಎಷ್ಟು ಪುರಾತನ ಅಂತ ಅನ್ಕೊಂಡ್ರೆ ಕ್ರಿಸ್ತಪೂರ್ವ ಅಶೋಕನ ಆಳ್ವಿಕೆ ಕಾಲದಲ್ಲಿ ಕನ್ನಡದ ಪ್ರಭಾವ ಇತ್ತು. ಅಶೋಕನ ಆಳ್ವಿಕೆ ಕರ್ನಾಟಕದವರೆಗೆ ಇತ್ತು ಅನ್ನೋದು ತಮ್ಗೆಲ್ಲರಿಗೂ ಗೊತ್ತು. ಶಾಸನಗಳು ನಮಗೆ ಸಿಕ್ಕಿವೆ. ಅದು ಬ್ರಹ್ಮಗಿರಿ ಆಗಿರ್ಬೋದು, ಮಸ್ಕಿ ಆಗಿರ್ಬೋದು, ಸಿದ್ದಾಪುರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು. ಈಗ 9-10 ಕಡೆ ಅಶೋಕನ ಶಾಸನಗಳು ಸಿಗ್ತವೆ. ಆ ಕಾಲದಲ್ಲೂ ಕನ್ನಡ ಬಳಕೆಯಲ್ಲಿ ಇತ್ತು ಅಂತಕ್ಕಂಥದ್ದು. ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ, ಗ್ರೀಕ್ ನಾಟಕದಲ್ಲೂ ಕೂಡ ಅಂದ್ರೆ 1ನೇ ಶತಮಾನದಲ್ಲಿ ಕನ್ನಡದ ಪದಗಳು ನಮಗೆ ತೋರ್ತೀವಿ ಅಂತಕ್ಕಂಥ. ಕನ್ನಡ ಅಷ್ಟು ಹಳೆಯದು ಅಂತಕ್ಕಂಥದ್ದು. ಸೊ ಈ ರಾಷ್ಟ್ರಕವಿ ಎಂ ಗೋವಿಂದ ಪೈ ಇದನ್ನ ಸಂಶೋಧನೆ ಮಾಡಿ ದೃಢಪಡಿಸ್ತಾರೆ. ಇನ್ನೊಂದು ಬಹಳ ಮುಖ್ಯ, ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅಂತ ಹೇಳಿ ನಾವು ಓದ್ತೇವೆ. ಅದು ಹೆಗ್ಗಳಿಕೆ ಕೂಡ ನಮಗಿದೆ. ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಸ್ಥಳದಲ್ಲಿ ಸಿಕ್ಕಿದೆ. 16 ಸಾಲುಗಳಿವೆ. ಇದರಲ್ಲಿ 3 ಸಾಲುಗಳು ಮಾತ್ರ ಕನ್ನಡ ಇದೆ. ಬಾದಾಮಿಯ ಇನ್ನೊಂದು ಬಾದಾಮಿ ಶಾಸನ ಸಿಗ್ತದೆ. ಅದನ್ನು ನಾವು ಕಪ್ಪೆ ಅರ್ಪಟದ ಶಾಸನ ಅಂತ ಕರಿತೀವಿ. ಅಂದ್ರೆ ಕನ್ನಡದ ಹಿರಿತನ, ಕನ್ನಡದ ಹಳೆತನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದು. ಈಗ ಕನ್ನಡ ಕಪ್ಪೆ ಅರ್ಪಟನ ಶಾಸನದಲ್ಲಿ ಬಾದಾಮಿ ಶಾಸನ ಅಂತ ಏನ್ ಕರಿತೀವಿ, ಅದರಲ್ಲಿ ಕನ್ನಡಿಗರ ಸಂಸ್ಕೃತಿ ಬಗ್ಗೆ ಮಾತಾಡಿದ ಶಾಸನ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಮಾದಿಪ್ಪ ಕಲಿಗೆ ಕಲಿಯು ಪರತೆ ಮಾಧವನಿತರ ಪೆರನಲ್ಲ ಅಂತ ಹೇಳಿ ಆ ಶಾಸನ ಏನ್ ಹೇಳ್ತದೆ, ಕನ್ನಡಿಗರು ಎಂತವ್ರು ಅಂದ್ರೆ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು, ಅಂದ್ರೆ ಮಧುರ ಸ್ವಭಾವದ ಕನ್ನಡಿಗರು ಅಂತಕ್ಕಂಥದ್ದು ಆ ಶಾಸನ ನಮ್ಗೆ ಹೇಳ್ತದೆ. ಹೀಗೆ ಇದು ಕನ್ನಡ ಸಂಸ್ಕೃತಿ, ಇದು ಕನ್ನಡ ಬದುಕು ಅನ್ನೋದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. ಇನ್ನೊಂದು, ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ ನಾವು ನೀವು ಏನ್ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಾವು ಬದುಕ್ತಾ ಇದ್ದೀವಿ, ಮಣ್ಣನ್ನ ಮೆಟ್ತಾ ಇದ್ದೀವಿ. ಈ ಕಲ್ಯಾಣ ಕರ್ನಾಟಕದ ಮುಕುಟ ಹೇಗೆ ಅಂತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಕಲ್ಯಾಣ ಕರ್ನಾಟಕ ನಾವು ಗೊತ್ತಿದೆ, ಇಲ್ಲಿ ನಮ್ಮ ಭಾಷೆ ಎಷ್ಟು ಹಳೆದಲ್ಲಿ ಇಲ್ಲೇ ಗೊತ್ತಿದೆ. 12ನೇ ಶತಮಾನದಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಮಳಖೇಡ, ಇಲ್ಲೇ ಮಾನಕೇಟ ಅಂತ ಕರಿತೀವಿ ಸೇಡಂನಲ್ಲಿ, ಅಲ್ಲಿ ಕವಿರಾಜ ಮಾರ್ಗ ಕೃತಿ ಸಿಕ್ತು 850 ಸಾಲಿನಲ್ಲಿ. ಅಂಥದ್ದೊಂದು ಕೃತಿ ನಮ್ಗೆ ಸಿಕ್ಕಿಲ್ಲಿ. ಆ ಕೃತಿನೇ ಕರ್ನಾಟಕದ ಮುಕುಟ, ಕನ್ನಡದ ಮುಕುಟ, ಶಾಸ್ತ್ರ ಗ್ರಂಥ. ಸೊ ಹೀಗೆ ಅದು ನಮ್ಮ ಪ್ರದೇಶವನ್ನು ಹೇಳುತ್ತೆ. ಕಾವೇರಿಯಿಂದ ಗೋದಾವರಿ ಇರುವರೆಗೂ ನಮ್ಮ ನಾಡು ಬೆಳೆದಿತ್ತು ಅಂತ ಹೇಳ್ತಾನೆ. ಕಾವೇರಿಯಿಂದ ಆಂಧ್ರದ ಇವತ್ತಿನ ಗೋದಾವರಿ ಇದೆಯಲ್ಲ, ಅಲ್ಲಿವರೆಗೆ ಕನ್ನಡ ನಾಡು ವಿಸ್ತಾರವಾಗಿತ್ತು ಅಂತಕ್ಕಂಥದ್ದು ಕನ್ನಡದ ಹಿರಿಮೆಯನ್ನ ಆ ಕವಿಯಲ್ಲಿ ಬಳಸ್ತಾರೆ. ಹೀಗೆ ಕನ್ನಡ ಗಡಿ ನುಡಿಯ ಹಿರಿಮೆ ಹೇಳುತ್ತಾ ಕುರುತೋದೆಂಬ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಹೇಳ್ತಾರೆ. ಕನ್ನಡಿಗರು ಎಂತವ್ರಂದ್ರೆ ಎಷ್ಟು ಬುದ್ಧಿವಂತರಾಗಿದ್ರು ಕವಿ ಹೇಳ್ತಾರಂದ್ರೆ, ಅವರು ಶಾಲೆ ಕಾಲೇಜುಗಳಿಗೆ ಹೋಗಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಬರೆದವರಲ್ಲ, ಒಂದ್ ಕಡೆ ಕೂತು ಪಾಠ ಕಲಿತವರಲ್ಲ, ಅಕ್ಷರ ಬರೆದವರಲ್ಲ. ಕುರುತೋದೆಂಬ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಜನಪದರು ಗರತಿ ಹೆಣ್ಮಗಳು ತನ್ನ ಮಗುವಿಗೆ ಹಾಡಿ ಹರಿಸುವಾಗ, ಅಣ್ಣನಿಗೆ ಹರಿಸುವಾಗ, ತಾಯಿ ತಂದೆನ ಹರಿಸುವಾಗ, ಊರನ್ನು ಹರಿಸುವಾಗ, ತನ್ನ ಪ್ರದೇಶವನ್ನು ಹರಿಸುವಾಗ ಆಕಿ ಶಾಲೆಗೆ ಹೋಗಿ ಕಲಿತು ಹಾಡಿಲ್ಲ. ಆಕೆ ತನಗೆ ತಿಳಿದಂತೆ ತನ್ನ ಶಬ್ದಗಳಲ್ಲಿ ತಾವರಿಯ ಗಿಡ ಹುಟ್ಟಿ ದೇವರಿಗೆ ಬೇವಿನ ಮರ, ಏನು ಭೀಮಾ ನದಿ ಕುರಿತು ತಾವರಿ ಗಿಡ ಬಿಟ್ಟಾಗೆ ಎಲ್ಲ ಗರತಿ ತನ್ನ ಅಣ್ಣನ ಬಗ್ಗೆ, ತಮ್ಮನ ಬಗ್ಗೆ, ತಾಯಿ ಬಗ್ಗೆ, ಅಳಿಯನ ಬಗ್ಗೆ, ಗಂಡನ ಬಗ್ಗೆ ತನಗೆ ತಿಳಿದಂಗೆ ಜನಪದ ತಿರುಪತಿಗಳನ್ನು ರಚನೆ ಮಾಡ್ತಾರೆ. ಸೊ ಅದು ನಿಜವಾದ ಕನ್ನಡ ಅಂತಕ್ಕಂಥ. ಹೀಗೆ ಅದಾದ ನಂತರ 12ನೇ ಶತಮಾನದಲ್ಲಿ ನಮಗೆ ವಚನ ಚಳವಳಿ ಸಿಗ್ತದೆ. ಮತ್ತೆ ಇದ್ರ ಜೊತೆ ಇನ್ನೊಂದು ಒಡ್ಡಾರಾಧನೆ ಕೃತಿ ನಮ್ದು ಬೀದರ್ನಲ್ಲಿ ಸಿಗ್ತದೆ. ರಾಜೇಶ್ವರಿ ರಚನೆ ಮಾಡಿದ ಒಡ್ಡಾರಾಧನೆ ಕಥೆ, ಜೈನ ಭಾವಾವಳಿ ಕಥೆ ಇರ್ತಕ್ಕಂಥ ಒಡ್ಡಾರಾಧನೆ ಕೂಡ ನಮ್ಮಲ್ಲಿ ಸಿಗ್ತದೆ. ಅಂದ್ರೆ ಕರ್ನಾಟಕದ ಕನ್ನಡ ಸಾಹಿತ್ಯದ ಮೇರು ಕೃತಿಗಳು ಏನಾದ್ರೂ ಸಿಕ್ಕಿದ್ರೆ ಅದು ಹೈದರಾಬಾದ್ ಕರ್ನಾಟಕದ, ಅದು ಇವತ್ತಿನ ಕರ್ನಾಟಕ ಇರ್ತಕ್ಕಂಥ. ಇನ್ನು 12ನೇ ಶತಮಾನಕ್ಕೆ ಬಂದ್ರೆ ವಚನ ಸಾಹಿತ್ಯ, ಬಸವಾದಿ ಶರಣರು, ಇದು ನೆಲ ಅವ್ರ ನೆಲ ಇದು. ಇವರು ದೇವಭಾಷೆಯಾಗಿತ್ತು, ಆವತ್ತು ಸಂಸ್ಕೃತ ದೇವಭಾಷೆ ಆಗಿತ್ತು. ದೇವಭಾಷೆ ಯಾವುದು ದೇವಭಾಷೆ ಆಗಿತ್ತು ಅದನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ಜನಭಾಷೆ ಆಗಿರ್ತಕ್ಕಂಥ ಕನ್ನಡವನ್ನ ದೇವಭಾಷೆಯನ್ನಾಗಿ ಮಾಡಿದವು. ಆ ವಚನ ಚಳವಳಿ ಬಸವಣ್ಣ ವಿಜಯಪುರದಲ್ಲಿ ಹುಟ್ಟಿದ್ದು, ಬಾಗೇವಾಡಿಯಲ್ಲಿ ಹುಟ್ಟಿದ್ರು ಕೂಡ ಅವನ ಕ್ರಾಂತಿ ಸ್ಥಳವನ್ನ ಕಲ್ಯಾಣ ಕರ್ನಾಟಕ ಮಾಡ್ಕೊಂಡ. ಮಂಗಳ ವೇಳೆ, ಕೂಡಲ ಸಂಗಮ ಇವೆಲ್ಲ ಮುಗಿಸ್ಕೊಂಡು ಬಸವಕರಣ ಬರ್ತಾನೆ. ಬಸವಕರಣಕ್ಕೆ ಬಂದು ಬಿಜಾರ್ನಲ್ಲಿ ಇದ್ಕೊಂಡು ಕ್ರಾಂತಿಯನ್ನು ಮಾಡ್ತಾನೆ. ಆ 12ನೇ ಶತಮಾನ ಆ ಬಸವಣ್ಣ ಜೊತೆಗಿದ್ದಂಥವ್ರು ಯಾರು? ಮಾದಾರ ಚೆನ್ನಯ್ಯ, ಡೋರಕಕ್ಕ, ಈ ಸಮಗರಹಳ್ಳಿ, ಉರ್ಲಿಂಗಪೆದ್ದಿ, ಸುಳ್ಳೆ ಸಂಖ್ಯೆ, ಕಾಳವೆ, ಈ ಎಲ್ಲ ಗಂಗಾಂಬಿಕೆ, ನೀಲಾಂಬಿಕೆ, ಅಕ್ಕಮಾದೇವಿ, ಈ ಎಲ್ಲ ವಚನಕಾರರನ್ನ ಜಾತಿ ಮತ ಪಂಥ ನೋಡದೆ ಬಸವಣ್ಣ
ಅವರನ್ನು ಅನುಭವ ಮಂಟಪದಲ್ಲಿ ಕೂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಆವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಅವತ್ತು ಬಸವಣ್ಣ. ಯಾವುದು ಬುದ್ಧ 2,500 ವರ್ಷಗಳ ಆಚೆ ಮಾಡಿದ್ನೋ ಅದನ್ನು ಬಸವಣ್ಣ 12ನೇ ಶತಮಾನದಲ್ಲಿ ಯಥಾವತ್ತಾಗಿ ಕನ್ನಡದ ನೆಲದಲ್ಲಿ, ಅದು ಕಲ್ಯಾಣ ನೆಲದಲ್ಲಿ ಕಲಬುರಗಿ ಅದು ಹೆಬ್ಬಾಗಿಲು ಅಂತ ಕರಿತೀವಿ ನಾವು. ಯಾಕಂದ್ರೆ ಇಲ್ಲಿ ಸನ್ನತಿ ಇದೆ, ಕೊಪ್ಪಳ ಇದೆ, ಅನೇಕ ಬೌದ್ಧ ಸಂಸ್ಕೃತಿಯ, ಜೈನ ಸಂಸ್ಕೃತಿಯ ತಾಣಗಳಿದ್ದಾವೆ. ಸೊ ಹೀಗೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ ಬಸವಣ್ಣ. ಯಾವುದು ನಮ್ಮ ನೆಲದಲ್ಲಿ ಹುಟ್ಟಿದೆಯೋ ಜಗತ್ತಿಗೆ ಧರ್ಮ ಅಂದ್ರೆ ಇದು ದಯೆ ಅಂತ ತೋರಿಸಿದ ಬಸವಣ್ಣ. ಸೊ ಹಾಗೆ ತೋರಿಸುವ ಸಂದರ್ಭದಲ್ಲಿ ಮಾದಾರ ಚೆನ್ನಯ್ಯ, ಡೋರ್ಕಕ್ಕಯ್ಯ ಬಸವಣ್ಣ ಬೈತಾರೆ. ಅಸ್ಪೃಶ್ಯರ ಕೇರಿಗೆ ಹೋಗುವಾಗ, ದಲಿತರ ಕೇರಿಗೆ ಹೋಗುವಾಗ, ನಿಮ್ನರ ಕೇರಿಗೆ ಹೋಗುವಾಗ ಬಸವಣ್ಣ ಹುಟ್ಟಿರೋದಿಲ್ಲ, ಯಾರಿಗೆ ಹುಟ್ಟಿದ ಅನ್ನೋ ಪ್ರಶ್ನೆ ಮಾಡ್ತಾರೆ. ಅವಾಗ ಬಸವಣ್ಣ ಹೇಳ್ತಾನೆ, ಮಾದಾರ ಚೆನ್ನಯ್ಯನ, ಡೋರಕಕ್ಕಯ್ಯನ ಮನೆಯ ಆಳುಗಳು ಬೆರಳಿಗೆ ಹೋದಾಗ ಅವ್ರು ಸಂಗಮ ಮಾಡ್ತಾರೆ, ಅವರಿಗೆ ನಾನು ಹುಟ್ಟಿದವನು ಅಂತ ಬಸವಣ್ಣ ಹೇಳ್ತಾರೆ. ಎಷ್ಟು ತಳವರ್ಗೀಕರಣ ಬಳದಿದೆ ಬಸವಣ್ಣ. ನಾವು ಬಹಳ ಮಂದಿ ಯಾರೇ ದೊಡ್ಡವ್ರ ರಿಲೇಷನ್ ಹೇಳ್ತೀವಿ, ಅದು ಸಣ್ಣವ್ರ ರಿಲೇಷನ್ ನಾವು ಹೇಳೋದಿಲ್ಲ. ಅದು ಬಸವಣ್ಣ ಉತ್ತರ ಕೊಡ್ತಾನೆ, ನಾನು ಇಂಥವರ ಆಳುಗಳು ಬೆರಳಿಗೆ ಹೋದಾಗ ಅವ್ರು ಸಂಗಮ ಮಾಡಿದ್ರು, ಅವ್ರಿಗೆ ಹುಟ್ಟಿದವ್ ನಾನು ಅಂತ ಬಸವಣ್ಣ ಹೇಳ್ತಾರೆ. ಹಾಗೆ ಹೇಳೋ ಮೂಲಕ ತಳವರ್ಗದಲ್ಲಿ ನೊಂದವರಲ್ಲಿ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದು 12ನೇ ಶತಮಾನ, ಅದು ಈ ಪ್ರದೇಶದಲ್ಲಿ ಅಂತಕ್ಕಂಥ. ಹೀಗೆ ಮುಂದೆ ಇನ್ನೊಂದು ಹೇಳ್ತಾನೆ ನಾವು, ಮಾಚೆಯ ನೆಮ್ಮನೆ ಮಡಿವಾಳನ, ಡೋಹಾರ ನೆಮ್ಮನೆ ಕಕ್ಕಯ್ಯನ, ಸಮಗಾರ ನೆಮ್ಮನೆ ಹರಳಯ್ಯನ. ಅಂದ್ರೆ ಅವ್ರ ವ್ಯಕ್ತಿತ್ವ ಜಾತಿಯನ್ನು ಗುರುತಿಸ ಸಾಧ್ಯ ಅಂತಕ್ಕಂಥದ್ದು ಅವತ್ತು ಕನ್ನಡವನ್ನು ಕಟ್ಟುವ ಮೂಲಕ ತನ್ನ ಅನುಭವ ಮಂಟಪದಲ್ಲಿ ಇವರೆಲ್ಲರನ್ನು ಕೂಡಿಸಿಕೊಂಡು ಅವರನ್ನ ಇಟ್ಕೊಂಡು ಒಂದು ಹೊಸ ದರ್ಶನವನ್ನ ಕಟ್ತಾರೆ ಅಂತಕ್ಕಂಥ. ನೋಡಿ, ಕಟ್ಟಿಗೆ ಆಯುವರು, ಕಸ ಗುಡಿಸುವವರು, ಕ್ಷೌರ ಮಾಡುವವರು, ಸಿಂಪಿಗರು, ಚಪ್ಪಲಿ ಕಾಯಕದವರು ಅನುಭವ ಮಂಟಪದಲ್ಲಿ ಬಸವಣ್ಣನ ಸಮಾನವಾಗಿ ಕೂತರು ಅಂತಕ್ಕಂಥದ್ದನ್ನ ಬಹಳ ಮಕ್ಕಳು ನಾವು ಗಮನಿಸಬೇಕು. ಹೀಗೆ ಶರಣರಲ್ಲಿ ಅಂತರ್ಜಾತೀಯವಾಗಿ ಕೂಡ ಮಾಡಿದ ಅವತ್ತು ಸಂದರ್ಭದಲ್ಲಿ ಸಮಗಾರ ಹಳೆಯ ಮಧುವರ್ಷನ ಮಗಳು ಪ್ರೀತಿಸಿದಾಗ ಮದುವೆ ಮಾಡ್ತಾರೆ. ಆ ಮದುವೆ ಬೇರೆ ಮೇಲ್ವರ್ಗದವರಿಗೆ ಅದು ಕೆಟ್ಟದಾಗಿ ಕಾಣಿಸ್ತದೆ. ಅಲ್ಲಿ ಬಸವ ಕ್ರಾಂತಿ, ಅದು ಕಲ್ಯಾಣದಲ್ಲಿ ಕ್ರಾಂತಿಯಾಗಿ ಅಲ್ಲಿ ಅನೇಕ ವಚನಕಾರರ ಹತ್ಯೆ ಆಗ್ತದೆ. ಅಂಥದ್ದೊಂದು ಪರಂಪರೆ ಅದು ಕನ್ನಡದು, ಅದು ಕನ್ನಡ ಜನದ್ದು ಅಂತಕ್ಕಂಥದ್ದನ್ನ ಗಮನಿಸಬೇಕು ಸ್ನೇಹಿತರೆ. ಇನ್ನು ಆ ತದನಂತರದಲ್ಲಿ ಬಂದಿರತಕ್ಕಂಥ ದಾಸ್ ಪರಂಪರೆ ಅದು ನಮ್ಮಲ್ಲಿದೆ. ಕನಕದಾಸರಾಗ್ಲಿ, ಪುರಂದಾಸರಾಗ್ಲಿ, ಇವರಿಬ್ಬರು ಬಂದು ಇಡೀ ದಾಸ ಪರಂಪರೆಯನ್ನ ಪುನೀತಗೊಳಿಸಿರುವಂತಕ್ಕಂಥ. ಕನಕದಾಸ ಹೇಳ್ತಾರೆ, ಕುಲ ಅಂತ ಹೊಡೆದಾಡಿದ್ರಿ, ನಿಮ್ಮ ಕುಲದಲ್ಲಿ ಏನಾದ್ರೂ ಬಲ್ಲಿಲ್ಲ ಅಂತಕ್ಕಂಥ ಮಾತು ಬರ್ತದೆ. ಹೊಲೆ ನಮ್ಮ ಊರು ಹೊರಗಿಲ್ಲ, ಊರೊಳಗೆ ಇದಾನೆ ಅಂತ ಪುರಂದರದಾಸರು ಹೇಳ್ತಾರೆ. ಯಾರನ್ನು ಹೊಲೆ ಅನ್ಬೇಕಂದ್ರೆ ಇನ್ನೊಬ್ಬರ ಸಂಸಾರವನ್ನು ಹಾಳು ಮಾಡ್ತಕ್ಕಂಥವನು, ಇನ್ನೊಬ್ಬರ ಬದುಕಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥವನು, ಇನ್ನೊಬ್ಬರ ಸ್ನೇಹವನ್ನು ಹಾಳು ಮಾಡ್ತಕ್ಕಂಥವನು ಅವನ ನಿಜವಾದ ಹೊಲೆಯ ಅಂತ ಹೇಳ್ತಾರೆ. ಅದ್ರ ದುರಾದೃಷ್ಟ ನಮ್ಮ ದೇಶದಲ್ಲಿ ಒಂದು ಸಮುದಾಯವನ್ನ, ಒಂದು ಜಾತಿಯನ್ನ ಆ ಹೆಸರಿನಿಂದ ಕರೆಯುವಂತಹ ಪರಂಪರೆ ನಮ್ಮಲ್ಲಿ ಬಂದಿದೆ ಅಂತಕ್ಕಂಥ. ಹೀಗೆ ಇದಾದ್ಮೇಲೆ ತತ್ವಪದಕಾರರು ಬರ್ತಾರೆ ನಮ್ಮಲ್ಲಿ, ಕಡ್ಕೊಂಡು ಮಡ್ವಾಳಪ್ಪ ಆದಿಯಾಗಿ ಈ ತತ್ವಪದಕಾರ ಜಗತ್ತಿಗೆ ದೊಡ್ಡ ಮಾರ್ಗದರ್ಶನ ಮಾಡ್ತಕ್ಕಂಥ ನೆಲವು ಇದಾಗಿದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾವೆಲ್ಲರೂ ಯಾವುದೇ ಶಿಸ್ತಿನಿಂದ ಬಂದಿರಲಿಲ್ಲ, ಶೈಕ್ಷಣಿಕ ಶಿಸ್ತಿನಿಂದ. ನಮ್ಮ ಪ್ರದೇಶದ ನಾಡು, ನುಡಿ, ಸಂಸ್ಕೃತಿ ಬಗ್ಗೆ ಅದು ವಿಜ್ಞಾನ ಪ್ರಾಧ್ಯಾಪಕ ಆಗಿರ್ಲಿ ಅಥವಾ ಸಮಾಜ ವಿಜ್ಞಾನ ಪ್ರಾಧ್ಯಾಪಕ ಆಗಿರ್ಲಿ, ಅವರೆಲ್ಲರಿಗೂ ನಮ್ಮ ನಾಡು, ನುಡಿ, ಸಂಸ್ಕೃತಿ ಬಗ್ಗೆ ಒಂದು ಅಭಿಮಾನ ಇರಬೇಕು. ಕುವೆಂಪು ಸ್ವತಃ ಮೊದಲು ಸೈನ್ಸ್ ಓದಿದ್ರು, ಸೈನ್ಸ್ ವಿದ್ಯಾರ್ಥಿ, ಆದ್ರೆ ಕನ್ನಡದಲ್ಲಿ ಬರೀತಾರೆ. ಸೊ ಹೀಗೆದ್ದು ಕನ್ನಡಿಗರು ತಮ್ಮ ಶೌರ್ಯ ಸಾಹಸ ಮರೆತುಬಿಟ್ಟಿದ್ದಾರೆ ಅಂತಕ್ಕಂಥ. ಹೆಂಗ್ ಮರ್ತಿದ್ದಾರೆ ಅಲ್ಲಿ ಒಂದು ಸಣ್ಣದು ಏನ್ ಮೂಡ್ತೀರ ಅವ್ರು ಸಣ್ಣ ಕಥೆ ಹೇಳ್ತಾರೆ. ಹುಲಿ ಮತ್ತು ಹುಲಿ ಮರಿಯ ಕಥೆ ಹೇಳ್ತಾರೆ. ಒಬ್ಬ ಕುರಿ ಕಾಯುವ 100 ಕುರಿಗಳಿತ್ತು, ಕುರಿ ಕಾಯ್ತಾ ಇದ್ದ. ಒಂದ್ ದಿವಸ ಅಚಾನಕ್ ಅವರಿಗೆ ಅಡವಿಯಲ್ಲಿ ಹುಲಿ ಮರಿ ಸಿಕ್ತು. ಆ ಹುಲಿ ಮರಿ ಅಂತಂದು ಸಾಕ್ತಾನ, ಸಾಕಿ ಅದನ್ನ ದಿನಾ ಕುರಿಗಳ ಜೊತೆ ಕರ್ಕೊಂಡು ಹೋಗ್ತಿರ್ತಾನೆ. ಆ ಹುಲಿತನ ತನ್ನ ಗುಣವನ್ನು ಕಳ್ಕೊಂಡು ಕುರಿ ತರನೇ ಅದ್ರ ಜೊತೆ ಮೈತಾ ಇರ್ತದೆ. ಒಂದ್ ದಿವ್ಸ ದೊಡ್ಡ ಹುಲಿ ನೋಡಿದ್ರೆ, ಈ ನನ್ನ ಜಾತಿ ಮರಿ ಅಲ್ಲಿದೆ, ಆ ಕುರಿಗಳ ಜೊತೆ ಕುರಿ ಮೇವು ತಿಳ್ಕೊಂಡು ಬರ್ತಾ ಇದೆ, ಇದೇನು ಚಿತ್ರ ಅಂತೇಳಿ ನನಗೆ ಇನ್ಸಲ್ಟ್ ಆಯ್ತು. ದೊಡ್ಡ ಹುಲಿ ಏನ್ ಮಾಡ್ತೀನಿ ಸಾರಿ ಜಪ್ಪಿಸಿ ಬಂದು ಆ ಹುಲಿ ಮರಿನ ಹಿಡ್ಕೊಂಡು ಹೋಯ್ತು ಬಾವಿ ಮೇಲೆ ನಿಲ್ಲಿಸಿ ಕೆಳಗೆ ನೀರಾಗಿ ತೋರಿಸ್ತದೆ. ಏನ್ ಕಾಣುತ್ತೆ ಅಂತ ಹೇಳಿದ್ರೆ, ನಾನು ನಿನ್ನ ಒಂದೇ ಇದ್ದೀವಿ ಅಂತ ಹೇಳ್ತದೆ. ಅದಕ್ಕೆ ನೀನು ಹುಲಿ ಇದೆಯಾ, ನೀನು ಹುಲಿತನ ಮರೆತಿದ್ದೀಯಾ, ನೀನು ಹುಲಿತನ ಪ್ರದರ್ಶನ ಮಾಡ್ಬೇಕಂತ ಹೇಳಿದಾಗ ಆ ಹುಲಿ ಮರಿ ಏನ್ ಮಾಡಿದ್ರೆ ಕುರಿ ಒಳಗೆ ಹೋಗಿ ಗರ್ಜಿಸ್ಬಿಡ್ತದೆ, ಕುರಿಯಲ್ಲಿ ಒಳಗ್ಬಿಡ್ತಾವೆ. ಅವಾಗ ಗೊತ್ತಾಯ್ತು ಹುಲಿಗೆ ನನ್ನ ಬರೀ ಶಕ್ತಿ ಬೇರೆ ಇದೆ, ನಾನು ಬೇರೆ ಪ್ರಾಣಿ ಇದ್ದೀನಿ ಅಂತ ಹೇಳಿ. ಹಂಗ ಕನ್ನಡಿಗರು ಹುಲಿತನ ಮರ್ತಿದ್ದೀವಿ. ನಾವೇನ್ ಮಾಡ್ತೀವಿ ಅಂದ್ರೆ, ಎದುರಿಗೆ ಮರಾಠಿ ಹೋದ್ರೆ ಮರಾಠಿ ಮಾತಾಡ್ತೀವಿ, ಎದುರಿಗೆ ಇಂಗ್ಲಿಷ್ ಹೋದ್ರೆ ಇಂಗ್ಲಿಷ್ ಮಾತಾಡ್ತೀವಿ, ಎದುರಿಗೆ ಹಿಂದಿ ಹೋದ್ರೆ ಹಿಂದಿ ಮಾತಾಡ್ತೀವಿ. ನಾವು ಕನ್ನಡ ಕಲ್ಸಕ್ಕೆ ಹೋಗೋದಿಲ್ಲ, ಕನ್ನಡ ಮಾತಾಡಕ್ ಹೋಗೋದಿಲ್ಲ. ಅಂದ್ರೆ ನಮ್ಮ ಕನ್ನಡತನವನ್ನು ನಾವು ಮರ್ತಿದ್ದೀವಿ. ಹಂಗಂತ ಬೇರೆ ಭಾಷೆ ತಿರಸ್ಕಾರ ಮಾಡ್ಬೇಕಂತ ಹೇಳೋದಿಲ್ಲ. ನಾ ಎಲ್ಲ ಭಾಷೆಯನ್ನು ಪ್ರೀತಿಸೋದನ್ನ ನಾವು ಒಪ್ಕೊಳ್ಬೇಕು. ಜ್ಞಾನಕ್ಕಾಗಿ ಇಂಗ್ಲಿಷನ್ನು ಕಲಿಬೇಕು, ಇಲ್ಲ ಅಂತ ಹೇಳೋದು. ಆದ್ರೆ ನಮ್ಮ ತಾಯಿ ಭಾಷೆಯನ್ನ ನಾವು ಮರಿಬಾರ್ದು. ಈ ಉದಾಹರಣೆಗೆ ನಮ್ಮ ತಾಯಿ ಬಿಸಿಲಾಗಿ ನಿಂದ್ರಿಸಿ ಬೇರೆಯವ್ರ ತಾಯಿ ನೆಳ ನಿಲ್ಲಿಸ್ಕೋಬಾರ್ದು. ಇಬ್ಬರು ತಾಯಿನ ಎಳಿ ಕರಿಬೇಕು, ಇಬ್ಬರು ತಾಯಿಯನ್ನು ಆಶ್ರಯ ಕರಿಬೇಕು. ಸೊ ಆ ಕಾರಣಕ್ಕಾಗಿ ಆ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯನ್ನ ನಾವು ಕನ್ನಡತನವನ್ನ ಈ ನಿಟ್ಟಿನಲ್ಲಿ ಪ್ರೀತಿ ಮಾಡಬೇಕು. ಭಾಷಾಂತರತೆ ಇರಬಾರ್ದು. ನಮ್ಮಲ್ಲಿ ಬಹಳ ಕೆಲವು ಭಾಷೆಗಳಲ್ಲಿ ಭಾಷಾಂತರತೆ ಇದೆ. ತಮಿಳ್ನವ್ರು ಎದುರಿಗೆ ಹೋಗಿ ತಮಿಳೇ ಮಾತಾಡ್ತಾರೆ. ನಾವು ತಮಿಳುನಾಡಿಗೆ ಹೋಗಿ ನೋಡ್ರಿ ನೀವು, ಅವ್ರು ತಮಿಳೇ ಮಾತಾಡ್ತಾರೆ, ಬೇರೆ ಭಾಷೆ ಮಾತಾಡೋದಿಲ್ಲ.
ತಮಿಳು ಮಾತಾಡಿದ್ರೆ ರೈಲ್ವೆ ಸೀಟ್ ಬಿಡ್ತಾರೆ, ಕನ್ನಡ ಮಾತಾಡೋದು ಬಿಡೋದಿಲ್ಲ. ಕೆ ಎಕ್ಸ್ಪ್ರೆಸ್ ಯಾರು ಹತ್ತಿ ನೋಡ್ರಿ ನೀವು. ಸೊ ಆ ಹಿನ್ನೆಲೆಯಲ್ಲಿ ನಾವು ಕನ್ನಡಿಗರು ಕನ್ನಡವನ್ನ, ಕನ್ನಡತನವನ್ನ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅಂತಕ್ಕಂಥ. ಇದಾದ್ಮೇಲೆ ದೇಶ ಸ್ವತಂತ್ರ ಆಗ್ತದೆ. ಸ್ವತಂತ್ರ ಆದ್ಮೇಲೆ ಭಾಷಾವಾರ ಪ್ರಾಂತ್ಯಗಳ ದಕ್ಷಿಣ ಭಾಗವನ್ನ ರಾಜ್ಯ ವಿಭಜನೆ ಮಾಡೋದು ಹಾಗೆ ಬಿಡ್ತಾರೆ. ಪೊಟ್ಟಿ ಶ್ರೀನಿವಾಸುಲು ಅನ್ನೋರು ಆಂಧ್ರದಲ್ಲಿ ರಾಜಕಾರಣಿ, ತೆಲುಗು ನಾಡನ್ನ ಪ್ರತ್ಯೇಕ ಮಾಡಬೇಕು ಅಂತ ಹೋರಾಟ ಮಾಡಿ ಉಪವಾಸ ಕೂಡ್ತಾರೆ. ಉಪವಾಸ ಕೂತಲ್ಲಿ ಸತ್ತು ಹೋಗ್ತಾರೆ. ಆ ಸತ್ತು ಹೋದ್ಮೇಲೆ ನೆಹರೂಜಿ ಅವರು ರಾಜ್ಯ ಪುನರ್ವಿಂಗಡಣೆ ಕಾರ್ಯಕ್ರಮ ಕೈಗೊಳ್ತಾರೆ. ಆವಾಗ ತೆಲುಗು ರಾಜ್ಯ ಆಗುತ್ತೆ ಆಂಧ್ರ ಪ್ರದೇಶ. ಹಾಗೆ ಕರ್ನಾಟಕದಲ್ಲೂ ನಮ್ಮ ವಿದ್ಯಾವರ್ಧಕ, ಧಾರವಾಡದಿಂದ ವಿದ್ಯಾವರ್ಧಕ ಸಂಘ 150 ವರ್ಷಗಳ ಕೆಳಗೇನೆ ಕರ್ನಾಟಕ ಗುರುಗಳು ನಾರಾಯಣ ಸ್ವಾಮಿ ಅವರು, ಬೇರೆ ಬೇರೆ ಎಲ್ಲ ಸೇರ್ಕೊಂಡು ಕರ್ನಾಟಕ ಏಕೀಕರಣ, ಸೀತಾಫಲ ಕಂಬಳಿ ಅವರು, ಇವರೆಲ್ಲ ಕರ್ನಾಟಕ ಏಕೀಕರಣ ಮೂವ್ಮೆಂಟ್ ಶುರು ಮಾಡ್ತಾರೆ. ಮೈಸೂರು ರಾಜ್ಯದಲ್ಲಿ ಇರಲಿಕ್ಕೆ ಸ್ವಲ್ಪ, ಮೈಸೂರು ಹೆಸರಿನ ರಾಜ್ಯದಲ್ಲಿ ಇರಲಿಕ್ಕೆ ನಮ್ಮವರಿಗೆ ಉತ್ತರ ಕರ್ನಾಟಕದವರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಸೊ ಅದು ಅಂದ್ರೆ ಮೈಸೂರು ರಾಜ್ಯ ಅನ್ನೋದು ಒಂದು ಸ್ಥಳದ ಹೆಸರು ಅದು. ಸೊ ಅದಕ್ಕಾಗಿ ಕರ್ನಾಟಕ ಅನ್ನೋದು ನಾವು ರಾಜ್ಯಕ್ಕೆ ಹೆಸರು ಬರ್ಲಿಕ್ಕೆ ಹೋರಾಟ ಮಾಡಿದಾಗ ಇವೆಲ್ಲ ಹೋರಾಟದಿಂದ ಮುಂಬೈ ಕರ್ನಾಟಕದ ಭಾಗ, ಹೈದರಾಬಾದ್ ಕರ್ನಾಟಕದ ಭಾಗ, ಮದ್ರಾಸ್ ಪ್ರೆಸಿಡೆನ್ಸಿ ಇರತಕ್ಕಂಥ ಕನ್ನಡದೆಲ್ಲರೂ ಸೇರ್ಕೊಂಡು ಒಂದು ಕರ್ನಾಟಕವಾಗಿ 73ರಲ್ಲಿ ದೇವರಾಜ ಅರಸು ಅವರು ಅದನ್ನ ಕರ್ನಾಟಕ ಅನ್ನೋ ಹೆಸರನ್ನು ಇಡ್ತಾರೆ. 56 ನಂತರ ಭಾಷಾವಾರ ಪ್ರಾಂತ ಆದ ನಾಮತ್ ಬೇರೆ, ಆದ್ರೆ ಒಂದು ಕರ್ನಾಟಕ ಅಂತ ಹೇಳಿ ಹೆಸರು ಸಿಕ್ಕಿದ್ದು ಆವತ್ತು ಅಂತಕ್ಕಂಥ. ಆ ಸಂದರ್ಭದಲ್ಲಿ ಹೂಲಿಗನ್ ನಾಡರವರು ಅಥವಾ ಉದಯವಾಗಲಿ ಚಲೋ ಕನ್ನಡ ನಾಡು ಅಂತ ಹೇಳ್ತಾರೆ. ಅನೇಕ ಕವಿಗಳೆಲ್ಲ ಕನ್ನಡ ನಾಡಿನ ಬಗ್ಗೆ ಹಾಡಿದ್ದಾರೆ. ಸೊ ಹೀಗೆ ಕೆಂಗಲ್ ಹನುಮಂತನಾಗಿರ್ಬೋದು, ಕುವೆಂಪು ಆಗಿರ್ಬೋದು, ವಿದ್ಯಾವರ್ಧಕ ಸಂಘ ಆಗಿರ್ಬೋದು, ಸಾಹಿತ್ಯ ಪರಿಷತ್ ಆಗಿರ್ಬೋದು, ಹೀಗೆ ಕನ್ನಡ ನಾಡು ನುಡಿ ಬಗ್ಗೆ ಬರೆದವರು ಅದೊಂದು 15ರಿಂದ ಶುರು ಮಾಡ್ತಾರೆ. ಹೀಗೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕು, ಬಳ್ಳಾರಿಯಲ್ಲಿ ಒಬ್ಬ ಪೈಲ್ವಾನ್ ಅಂತಕ್ಕಂಥ ಮುಸ್ಲಿಮ ಸಾಮಾನ್ಯ ಮನುಷ್ಯ ಕನ್ನಡದ ಒಂದು ವೇದಿಕೆ ರಾತ್ರಿ ಕಾವಲು ಮಾಡ್ತಿರ್ತಾನೆ, ಅಲ್ಲೋ ಮಕ್ಕೊಂಡಿರ್ತಾನೆ, ಅವನಿಗೆ ಉರಿ ಹಚ್ಚಿಸ್ಬಿಡ್ತಾರೆ. ಕನ್ನಡಕ್ಕಾಗಿ ಪ್ರಾಣ ಕೇಳ್ತಾರೆ ಮುಸ್ಲಿಮ ವ್ಯಕ್ತಿಯೊಬ್ಬ ಬಳ್ಳಾರಿ. ಸೊ ಹೀಗೆ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಸೊ ಆ ಹಿನ್ನೆಲೆಯಲ್ಲಿ ಕನ್ನಡಿಗರು ನಾವು ಬೇರೆ ಭಾಷೆಯನ್ನು ಪ್ರೀತಿಸಿದ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಭಾಷೆಯನ್ನ ಗೌರವಿಸಬೇಕಾದ ಅನಿವಾರ್ಯತೆ ಇದೆ. ನೀವು ಯಾವುದೇ ಶಿಸ್ತಿನ ವಿದ್ಯಾರ್ಥಿಗಳಾಗ್ಲಿ ಈ ಪ್ರದೇಶದ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಸ್ವಲ್ಪ ಎಲ್ಲರೂ ತಿಳ್ಕೊಳ್ಬೇಕು. ನಾವು ಈಗ ಮಂಗಳೂರಿನವರು, ಮೈಸೂರಿನವರು ಯಾರಾದ್ರೂ ನೀವು ಹೋಗ್ರಿ, ದೇವನೂರು ಮಹಾದೇವ್ರ ಬಗ್ಗೆ ಮೈಸೂರು ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಯಾವ್ದಾದ್ರು ವಿದ್ಯಾರ್ಥಿ ಕೇಳಿದ್ರೆ ಕುಸುಮಬಾಲೆ, ಒಡಲಾಳ, ದ್ಯಾವನೂರು ಎಲ್ಲ ಕೃತಿಗಳು ದೊಡ್ಡ ಹೇಳ್ಬಿಡ್ತಾರೆ. ಶಿವಮೊಗ್ಗಕ್ಕೆ ಹೋಗ್ರಿ, ಕುವೆಂಪುರ ಬಗ್ಗೆ ಮಾತಾಡ್ತೀರಿ, ಕುವೆಂಪು ಬಗ್ಗೆ ಗೊತ್ತಿಲ್ಲ ಕವಿನೇ, ಗೊತ್ತಿಲ್ಲ ವ್ಯಕ್ತಿನೇ ಇಲ್ಲ. ಆದ್ರೆ ದುರಾದೃಷ್ಟ ನಾನು ಕಳೆದ 30-40 ವರ್ಷಗಳು ಇಲ್ಲಿದ್ದೀನಿ, ವಿದ್ಯಾರ್ಥಿಯಾಗಿ, ಅಧ್ಯಾಪಕನಾಗಿ, ಪ್ರಾಧ್ಯಾಪಕನಾಗಿ, ನಿರ್ದೇಶಕನಾಗಿ 40 ವರ್ಷ ಇಲ್ಲಿದ್ದೀನಿ. ನಮ್ಮ ಪ್ರದೇಶದ ಕನ್ನಡಿಗರಿಗೆ, ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ಈ ಪರಂಪರೆಯನ್ನ, ಹೆಮ್ಮೆಯನ್ನ ಹೇಳ್ಕೊಳ್ಳುವಂತಹ ಮನಸ್ಥಿತಿ ಇಲ್ಲ. ಇದು ನನ್ನ ನೆಲ, ನನ್ನ ನೆಲದಲ್ಲಿ ಇಂಥ ಪರಂಪರೆ ಆಗೋಗಿದೆ, ಹೀಗಿತ್ತು ಅನ್ನೋದನ್ನ ಅಭಿಮಾನ ಹೇಳ್ಕೋಬೇಕು. ಅದನ್ನ ಮಾತಾಡ್ತಾರೆ ದೊಡ್ಡವರಾಗಿ ಬೆಳಿಬೋದು ನೀವು. ಅದು ಇಷ್ಟೆಲ್ಲ ಪರಂಪರೆ ಇದ್ರೂ ಕೂಡ ನಾವು ಕನ್ನಡತನ ಪ್ರದರ್ಶನ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಯಾರು. ಸೊ ಆ ಕಾರಣಕ್ಕೆ ಕನ್ನಡತನ ಪ್ರದರ್ಶನ ಅಂದ್ರೆ ದುರಭಿಮಾನ ಅಲ್ಲ, ಅದು ಸ್ವಾಭಿಮಾನ. ಸೊ ಆ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕಾಗಿದೆ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗ್ಲಿ, ಪ್ರತಿಯೊಬ್ಬ ವ್ಯಕ್ತಿ ಕನ್ನಡ ಅನ್ನೋದು ನನ್ನ ತಾಯಿ ಭಾಷೆ, ಅದು ಹೊರತಾಗಿ ಬೇರೆ ಭಾಷೆಯನ್ನ ಗೌರವಿಸೋ ಜೊತೆ ಇದನ್ನ ಆಳಮುಖ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಆದ್ರೆ ಕನ್ನಡ ಸಾಯೋದಿಲ್ಲ, ಆದ್ರೆ ಕನ್ನಡ ಸಾಯಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನನ್ನ ವಿನಂತಿ ಇದೆ ಕುಲಪತಿಗಳಲ್ಲಿ, ಕುಲಸಚಿವರಲ್ಲಿ, ಕನ್ನಡವನ್ನು ಸಾಧ್ಯ ಆದಷ್ಟು ಸ್ಥಳೀಯವಾಗಿ ಆಡಳಿತ ತರಬೇಕು. ವಿದೇಶಕ್ಕೆ, ಹೊರ ರಾಜ್ಯಕ್ಕೆ, UGCಗೆ ಇಂಗ್ಲಿಷ್ ಬಳಸ್ಬೇಕು, ನನಗೆ ಗೊತ್ತಿದೆ ನಿಯಮ. ಆದ್ರೆ ಇಲ್ಲಿ ಸಾಧ್ಯ ಆದಷ್ಟು ನಮ್ಮ ರಿಜಿಸ್ಟರ್ಗಳು, ನಮ್ಮ ಅಟೆಂಡೆನ್ಸ್ ಆಗಲಿ, ನೋಟಿಸ್ಗಳಾಗ್ಲಿ, ಸುತ್ತೋಲೆಗಳಾಗ್ಲಿ, ಇವೆಲ್ಲವೂ ಕನ್ನಡದಲ್ಲಿ ಕಡ್ಡಾಯವಾಗಿ ಆದ್ರೆ ಜನಸಾಮಾನ್ಯರಿಗೆ ಅದು ಮುಟ್ತದೆ ಅಂತಕ್ಕಂಥ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಕುಲಪತಿಗಳು, ಕುಲಸಚಿವರು, ಅಧಿಕಾರಿಗಳೆಲ್ಲ ನನ್ನನ್ನು ಕರೆದು ಕನ್ನಡದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶಕ್ಕಾಗಿ ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗಕ್ಕೂ, ಇಲ್ಲಿವರೆಗೂ ನನ್ನ ಮಾತುಗಳನ್ನು ಶಾಂತವಾಗಿ ಕೇಳ್ತಕ್ಕ ನನ್ನ ಸ್ನೇಹಿತರಿಗೂ, ವಿದ್ಯಾರ್ಥಿ ಮಿತ್ರರಿಗೂ, ನೌಕರರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಒಂದೇ 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 ಕನ್ನಡ ಒಂದೇ, ಇಂದು ಮುಂದು ಹಿಂದೆಂದಿಗೂ ಎಂದೆಂದಿಗೂ ಕನ್ನಡ ಒಂದೇ. ಕನ್ನಡದ ಏಳಿಗೆಯಾಗುವುದಿದೆ ಕನ್ನಡದಿಂದ ಅಂತ ಹೇಳಿದ್ದಾರೆ ಬೇಂದ್ರೆ ಅವರು ಹೇಳ್ತಾರೆ. ಹಾಗೆಯೇ ಅನಕರು ಅವರು ಒಂದು ಮಾತು ಹೇಳ್ತಾರೆ, ಎಲ್ಲರಿಗಾಗಿ ಕನ್ನಡ ಇದೆ, ನನಗಿರುವುದು ಒಂದೇ ಕನ್ನಡ. ಹೀಗಾಗಿ ಈ ಕನ್ನಡ ಭಾಷೆ ಅದು ನಮ್ಮ ಉಸಿರು. ಹೀಗಾಗಿ ಕನ್ನಡಿಗರೆಲ್ಲರೂ ಇವತ್ತು ಸಂಭ್ರಮ ಪಡುವ ದಿನ. ಮುಖ್ಯ ಅತಿಥಿಗಳು ಪ್ರೊಫೆಸರ್ ಎಸ್ ಟಿ ಕೋಟೆ ಸರ್ ಅವರು ತುಂಬ ಮಾರ್ಮಿಕವಾಗಿ ಕನ್ನಡದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈಗ ಸಂಗೀತ ವಿಭಾಗದವರಿಂದ KS ಕರ್ಕಿಯವರ ಹಾಡನ್ನು ಹಾಡಬೇಕಾಗಿದೆ. ಹಚ್ಚೇವು ಕನ್ನಡದ ದೀಪ,
ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ತಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ತಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಗೆಜ್ಜೆವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಗೆಜ್ಜೆವು ಮರಿದೇವು ಮರವ ತಿಳಿದೇವು ಮನವ ಎಳೆದೇವು ಮಲವ ಹಿಡಿನೆಲವ ನರನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ಛಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ಛಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕೆಚ್ಚಿನ ಗಿಳಿಗಳನ್ನು ಗಡಿನಾಡಿನಾಚೆ ತೋರೇವು ಒಡಲೊಡಲ ಕೆಚ್ಚಿನ ಗಿಳಿಗಳನ್ನು ಗಡಿನಾಡಿನಾಚೆ ತೋರೇವು ಒಮ್ಮಿರಲು ಪ್ರೀತಿ ಎಲ್ಲಿರಲು ಭೀತಿ ನಾಡೊಡಲ ನೀತಿ ಹಿಡಿನೆಲಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಕೂಡೇವು ನಮ್ಮೆದೆಯ ಮಿಡಿಲಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಕೂಡೇವು ನಮ್ಮೆದೆಯ ಮಿಡಿಲಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮುಸಿರು ನೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ನಮ್ಮುಸಿರು ನೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ತೊರೆದೇವು ಮರುಳ ಕಡಿದೇವು ಇರುಳ ಪಡೆದೇವು ತಿರುಳ ಹಿರಿಮೆಲಪ ಕರುಳೆಂಬ ಕುಳಿಗೆ ಮಿಂಚನ್ನಿ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ವಾಗಿ 70ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ಧ್ವಜಾರೋಹಣದ ಮೂಲಕ ಹಾಗೂ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಪ್ರಾರಂಭಿಸಿದ್ದೇವೆ. ಹಾಗೂ ಸುಶ್ರಾಯವಾಗಿ ಕನ್ನಡ ಗೀತೆಗಳನ್ನು ಕೇಳಿಸುವ ಮೂಲಕ ನಮಗೆ ಕನ್ನಡದ ಕಂಪನ್ನು ಉಣಬಡಿಸಿದ್ದಾರೆ ನಮ್ಮ ಸಹೋದರರೆಲ್ಲರೂ. ಇಲ್ಲಿ ಸೇರಿದಂತೆ ಎಲ್ಲ ಶಿಕ್ಷಕರಿಗೆ, ಶಿಕ್ಷಕೇತರ ಬಂಧುಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಇಂದಿನ ಮುಖ್ಯ ಅತಿಥಿಗಳು ಪ್ರೊಫೆಸರ್ ಎಸ್ ಟಿ ಪೋತೆ ಅವರು ಹೇಳಿದರು,
ನನ್ನನ್ನೇ ಕರೆದ್ರು, ಒಂದು ಅವಕಾಶ ಕೊಟ್ಟರು ಅಂತ. ನಂದನ್ಕರ್ ಸರ್ ಕೇಳಿದ್ರು, ಒಂದೇ ಡಿಸಿಷನ್ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ನಮ್ಮ ವಿಶ್ವವಿದ್ಯಾಲಯದ ಭಾಗ್ಯ ಅಥವಾ ಪುಣ್ಯ. ಕನ್ನಡದಲ್ಲಿ ಇಷ್ಟು ವರ್ಷ ಸಂಶೋಧನೆ ಮಾಡಿ ಕನ್ನಡದ ಅವಗಾಹನೆ ಮಾಡಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿಕೊಂಡು ಹೆಸರಾಂತ ಆದಂಥ ವ್ಯಕ್ತಿಗಳು ನಮ್ಮಲ್ಲೇ ಇರುವಾಗ ನಾವ್ಯಾಕೆ ನಮ್ಗೆ ಬೇರೆ ಅತಿಥಿಗಳು ಬೇಕು? ಇವತ್ತು ನಾವೆಲ್ಲರೂ ಹಿಡ್ಕೊಂಡಿಲ್ಲ ಅಂದ್ರೆ ಮತ್ತೊಂದು ತೊಂದರೆ ಅತಿಥಿಗಳು ಇರ್ತಿದ್ರು ಅವರು. ಹೀಗಾಗಿ ನಾವು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಕನ್ನಡದ ಕಂಪನ್ನು, ಕನ್ನಡದ ಭಾಷೆಯ ಸೊಗಡನ್ನು, ಕನ್ನಡದ ಭಾಷೆಯ ಅಗತ್ಯತೆಯನ್ನು, ಕನ್ನಡದ ಭಾಷೆಯ ಪೂಜ್ಯತೆಯನ್ನು, ಕನ್ನಡತನವನ್ನು ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಕನ್ನಡತನವನ್ನ, ಅದರ ಮೆರಗನ್ನ ಹೇಳಿಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ತದನಂತರ ನಾನು 2 ಮಾತು ಹೇಳ್ಬೇಕಂದ್ರೆ, ಪ್ರಾರಂಭದಲ್ಲಿನೇ ನಾನು ಪೂರ್ತಿಯವರು ಕೇಳಿದೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನದ ಸ್ಥಿತಿ ಏನಿದೆ ಅಂತ. ಆಗಿದೆ ಸರ್, ಸ್ವಲ್ಪ ಹಣಕಾಸಿನ ತೊಂದರೆ ಇದೆ ಅಂತ ಹೇಳಿ. ಅಲ್ಲಿಯೂ ಕೂಡ ನಮಗೆ ಪೂರ್ತಿಯವರು ಮಾತಾಡುವಾಗ ಹೇಳಿದ್ರು, ತಮಿಳು ಇದರದು ಭಾಷೆ ಬಹಳ ಅವರು ರೋಷಾವೇಶದಿಂದ ಭಾಷೆ ಬಳಸ್ತಾರೆ, ಹೀಗಾಗಿ ನಮ್ದು ಒಂದು ಸ್ವಲ್ಪ ನಾವು ಹಿಂಸರಿತೇವೆ ಅಂತ. ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಕೊಡೋದಕ್ಕೂ ಕೂಡ ಅವ್ರು ಅಡ್ಡ ಬಂದ್ರು. ಆದ್ಮೇಲೆ ಕೂಡ ನಮ್ದು ಮೊದಲು ನಮಗೆ ದುಡ್ಡು ಜಾಸ್ತಿ ಬೇಕು ಅನ್ನುವಂತ ಒಂದು ಹೋರಾಟ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಕನ್ನಡ ಶಾಸ್ತ್ರೀಯ ಭಾಷೆ ಸಿಕ್ಕರೂ ಕೂಡ ಅದನ್ನ ನಾವು ಇದುವರೆಗೆ ಸರಿಯಾಗಿ ನಾವು ಅದನ್ನ ಬಳಸ್ತಾ ಇಲ್ಲ ಅಥವಾ ಅದ್ರ ಪೋಷಣೆ ಆಗ್ತಾ ಇಲ್ಲ. ಅದು ಮೇಲಿಂದನೂ ಆಗ್ಬೇಕು, ಕೆಳಸ್ತರದಿಂದನೂ ಆಗ್ಬೇಕು. ಮೇಲಿಂದ ಅಂದ್ರೆ ಆಡಳಿತ ಯಂತ್ರಗಳಿಂದ ಆಗ್ಬೇಕು, ಕೆಳಗಿನಿಂದ ಅಂದ್ರೆ ನಮ್ಮಿಂದ ಆಗ್ಬೇಕು. ನಾವು ಕೈ ಜೋಡಿಸ್ಬೇಕು. ನಮ್ಗೆ ಏನ್ ಬೇಕಾದ್ರೆ ನಾವು ರಾಜ್ಯ ಸರ್ಕಾರಗಳನ್ನ, ಕೇಂದ್ರ ಸರ್ಕಾರಗಳನ್ನ ಕೇಳಿದ್ರೆ ಅವರಿಂದ ಪಡೆದುಕೊಳ್ಬೇಕು. ಯಾಕಂತಂದ್ರೆ ಕನ್ನಡದಂತಹ ಶ್ರೇಷ್ಠ ಭಾಷೆ, ಎಲ್ಲರಿಗೂ ಅವ್ರವ್ರ ಭಾಷೆ ಇಷ್ಟ, ಪ್ರೀತಿ. ಆದ್ರೂ ಕೂಡ ಕೆಲವೊಂದು ಭಾಷೆಗೆ ವಿಶೇಷವಾದ ಸ್ಥಾನಮಾನ ಇರ್ಬೇಕಂತಂದ್ರೆ ಅದ್ರ ಬಳಕೆ ಇರಬೇಕು, ಅದಕ್ಕೊಂದು ದೊಡ್ಡ ಇತಿಹಾಸ ಇರಬೇಕು. ಕನ್ನಡದ ಭಾಷೆಗೆ ದೊಡ್ಡ ಇತಿಹಾಸ ಇರುವಂತ ಭಾಷೆ. ಬಹುಶಃ ಹಳಗನ್ನಡ ಇವತ್ತ ನಮ್ಮ ಯಾರ್ದಾರ ಮುಂದಿಟ್ಟರೆ ಓದಾಕೂ ಬರುದಿಲ್ಲ. ನಮ್ಗೆ ಹಳಗನ್ನಡ ಛಂದಸ್ಸು ನಾವೆಲ್ಲ ಮರೆತು ಬಿಟ್ಟೇವೆ. ತಾವು ಎಲ್ಲ ನೆನಪಿರ್ಬೇಕು, ನಾವು ಕೂಡ ಕನ್ನಡ ಮಾಧ್ಯಮದಿಂದ ಓದ್ಕೊಂತ ಬಂದಂತ ವಿದ್ಯಾರ್ಥಿ. ಸ್ಕೋರ್ ಆಗ್ಬೇಕಂದ್ರೆ ಛಂದಸ್ಸು ಚೆನ್ನಾಗಿ ಕಲ್ತಿರ್ಬೇಕು. ಅದು ಮ್ಯಾಥಮೆಟಿಕ್ಸ್ ಇದ್ದಂಗೆ, ಗಣಿತ ಇದ್ದಂಗೆ ಅಂತ ಹೇಳಿ ಗುರು ಲಘು ಹಾಕುವುದೆಲ್ಲ ನಮ್ಮ ಗುರುಗಳು ಲಘುವಾಗಿ ಚಡಿ ಎಟ್ಟು ಕೊಟ್ಟು ಕಲಿಸ್ತಿದ್ರು. ಅವನ್ನೆಲ್ಲ ಗುರು ಲಘು 3 ಇದೆ ಮನೆಗೆ, ನಾವೆಲ್ಲ ಇವತ್ತಿನ ತನಕ ನಮ್ಗೆ ಸ್ವಲ್ಪ ನೆನಪಿದೆ. ಇದು ನಮ್ಮದು ಕನ್ನಡ ಲಿಪಿ ಇರುವಂತ ಭಾಷೆ. ಎಷ್ಟೋ ಲಿಪಿ ಇರತಕ್ಕಂತ ಭಾಷೆಗಳು ಕೂಡ ಬದುಕೊಂಡಿದ್ದಾವೆ. ಅದರಲ್ಲಿ ಸಂಸ್ಕೃತವಾದಂತ ಮುಖ್ಯ ದೇವನಾಗರಿ ಲಿಪಿ ಬಳಸ್ತಾರೆ. ನಮ್ಮ ಲಿಪಿ ಇರುವಂತ ಭಾಷೆ ಇಟ್ಕೊಂಡು ಅದು ಸಾಕಷ್ಟು ಭಾಷಾಂತರ ಆಗಿದ್ರು ಕೂಡ ನಮ್ಗೆ ಕನ್ನಡದ ಬಳಕೆಗೆ ನಾವು ಯಾಕೆ ಹಿಂದುಳಿದಿದ್ದೇವೆ ಅನ್ನೋಂಥದ್ದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅದು ನಮ್ಮ ದೊಡ್ಡತನನೋ ಅಥವಾ ಬೇರೆ ಭಾಷೆಗಳ ಬೆಳೆಯಲಿ ಅನ್ನೋಂಥ ದೊಡ್ಡತನನೋ ಏನು ಗೊತ್ತಿಲ್ಲ. ಅಷ್ಟು ದೊಡ್ಡತನ ಇದ್ರೆ ದೊಡ್ಡತನ ಬೇಡ, ನಮ್ಮ ದೊಡ್ಡತನ ಮುಂದುವರೆದು ಕನ್ನಡ ಎತ್ತರಕ್ಕೆ ಏರ್ಲಿ ಅನ್ನುವಂಥದ್ದನ್ನ ಅನ್ಬೇಕು. ಆಮೇಲೆ ಯಾವುದೇ ಒಂದು ಭಾಷೆ ಸಾಯ್ಬಾರ್ದು. ಭಾಷೆ ಬಳಕೆ ನಿಂತು ಅಂತಂದ್ರೆ ಆ ಭಾಷೆ ಖಂಡಿತವಾಗ್ಲೂ ಸಾಯ್ತದೆ. ನಾವು ಇಂಗ್ಲಿಷ್ ನಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಏನಾದ್ರು ನಾವು ಕಳ್ಕೊಳ್ತಾ ಇದ್ದೀವಿ, ಯಾವ್ದಾದ್ರು ಒಂದು ಪ್ರಾಣಿ, ಪಕ್ಷಿ ಅಥವಾ ಗಿಡ, ಸಸ್ಯ ಸಂಕುಲ ಇನ್ನು ಮುಂದೆ ಕಾಣೋದಿಲ್ಲ, ಅದರ ಸಂತಾನ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದು ಉಳಿದಿಲ್ಲ ಏನಂತ. ಎಂಡೇಂಜರ್ಡ್ ಅಂದ್ರೆ ಅದನ್ನ ಕಾಣೋದಿಲ್ಲ ಅಂತ ಹೇಳ್ತೀವಿ. ನಮ್ಮ ಭಾಷೆ ಎಂಡೇಂಜರ್ಡ್ ಹಂತಕ್ಕೆ ಬಂದು ನಿಂತಿದೆ ಏನೋ ಅನ್ನುವಂತ ನನಗೆ ಒಂದೊಂದ್ಸರಿ ಅನಿಸ್ತಾ ಇದೆ. ಯಾಕಂದ್ರೆ ಸಂಪೂರ್ಣವಾಗಿ ಇಂಗ್ಲಿಷ್ ಮಯ. ಆ ನಂತರ ಭಾಷೆ ಬೇಕು, ಇಂಗ್ಲಿಷ್ ಇಸ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆದ್ರೆ ಚೈನಾ ಹ್ಯಾಕ್ ಬಂದು, ಕೊರಿಯಾ ಹ್ಯಾಕ್ ಬಂದು. ಚೈನಾ ಇಸ್ ಆಲ್ಸೋ ಸೂಪರ್ ಪವರ್. ಇಂಗ್ಲಿಷ್ ಭಾಷೆಯನ್ನು ಬಳಸುವ ರಾಷ್ಟ್ರಗಳಿಗಿಂತ ಚೈನಾ ಮುಂದಿದೆ ವಿಜ್ಞಾನ ತಂತ್ರಜ್ಞಾನ. ನಾವು ಮೊಬೈಲ್ ತಗೊಂಡ ತಕ್ಷಣ ಕನ್ನಡದಲ್ಲಿ ಈಗ ಬಂದಿದೆ, ಕನ್ನಡ ಲಿಪಿಯಲ್ಲಿದೆ. ಕನ್ನಡ ಬರ್ತಿಂತ ಮುಂಚೆ ನಾವು ಇಂಗ್ಲಿಷ್ ಅದರಲ್ಲಿ ಟೆಕ್ಸ್ಟ್ ಮಾಡಕ್ ಕಲ್ತಿದ್ದೀವಿ. ಕೊರಿಯನ್ಸ್ ಆಗಲಿ ಚೈನೀಸ್ ಆಗಲಿ ಮಾಡ್ಲೇನೆ, ಅದು ಅಲ್ಲಿ ಬಂದಾಗನೇ ಸಾಧ್ಯ. ಅಂದ್ರೆ ಬದ್ಧತೆ ನಮಗ್ ಕಡಿಮೆ ಇದೆ ಅಂತ. ನಾವು ಯಾರನ್ನೋ ಬಗೆದು ಆದ ಅವಶ್ಯಕತೆ ಇದು ಅವಶ್ಯಕತೆ ಇರ್ತಿಲ್ಲ. ಇಂಗ್ಲಿಷೇ ಮುಖ್ಯ, ಆಂಗ್ಲ ಭಾಷೆ ಮುಖ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಲ್ಲ ಅಂದ್ರೆ ಅದರಂತ ಮೂರ್ಖತನ ಮತ್ತೊಂದು ಯಾವುದಿಲ್ಲ. ಅದು ಜರ್ಮನ್ ಭಾಷೆ, ಅದು ಫ್ರಾನ್ಸ್ ಭಾಷೆ, ದೊಡ್ಡ ಫ್ರೆಂಚ್ ಅಂಡ್ ಡಚ್. ಆ ಭಾಷೆಗಳು ಮುಖ್ಯವಾದಂತ ಭಾಷೆಗಳು. ದೊಡ್ಡ ವಿಜ್ಞಾನಿಗಳು ಹೊರಬಂದಿದ್ದು ಮತ್ತು ವೈಜ್ಞಾನಿಕ ಲೇಖನಗಳು ಹೊರಬಂದು
ಇಂಗ್ಲಿಷ್ನಲ್ಲೂ ಇದೆ, ಇಲ್ಲ ಅಂತ ಬರ್ತದೆ, ಆದ್ರೆ ಫ್ರೆಂಚ್ ಮತ್ತು ಜರ್ಮನ್ ಭಾಷೆನಲ್ಲಿ ಅಂತ ಹೇಳಿ. ಅಂದ್ರೆ ಭಾಷೆ ನಮ್ಗೆ ಯಾವತ್ತೂ ಆಗಬಾರ್ದು. ಅದನ್ನೇ ನಾವು ಒಂಚೂರ ಹಿಂದೆ ಹೋಗಿ ನೋಡಿದ್ರಿ. ಈಗ ನಾವು ಒಂದು ವೇವ್ ಕಾಣ್ತಾ ಇದ್ದೇವೆ, ಸನಾತನ ವಾದ ಅನ್ನುವಂಥದ್ದು. ಆ ಶಬ್ದ ಬಿಡಿ, ಆದ್ರೆ ಅದನ್ನ ಹಿಡ್ಕೊಂಡು ಅದ್ರ ಮೂಲ ದಾರ ಹಿಡ್ಕೊಂಡು ಹೋದ್ರೆ ನಮ್ಮ ಭಾಷೆಯಲ್ಲಿ ಎಲ್ಲ ಸಿಗ್ತದೆ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಸಿಗ್ತಾರೆ, ಭಾಷಾ ಪಂಡಿತರು ಸಿಗ್ತಾರೆ, ಗ್ರಂಥಗಳು ಸಿಗ್ತವೆ. ಕವಿರಾಜ ಮಾರ್ಗ ಇಲ್ಲೇ ಸಿಕ್ಕಿದೆ ಅಂತ ಹೇಳಿ ಈಗ ನಮ್ಮ ಮುಖ್ಯ ಅತಿಥಿಗಳು ಹೇಳಿದ್ರು. ಕಲ್ಯಾಣ ಕರ್ನಾಟಕದಲ್ಲಿ ಕವಿರಾಜ ಮಾರ್ಗ ಸಿಕ್ಕಿದೆ ಅಂತ ಹೇಳಿದ್ರು. ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕು ನಮಗೆ? ಕನ್ನಡತನವನ್ನ ಅಳವಡಿಸ್ಕೊಳ್ಬೇಕು. ಬೇರೆ ನಮಗೆ ಅಲ್ಪ ಉದಾಹರಣೆನೂ ಬೇಡ. ನಮ್ಮ ಭಾಷೆಯನ್ನು ಹುಡುಕೊಂತ ವಾಪಸ್ ಹೋಗೋಣ. ಪ್ರತಿಯೊಂದಕ್ಕೂ ನಾವು ವಿಜ್ಞಾನಕ್ಕೆ E=mc² ಅನ್ನೋಕ್ಕಿಂತ ಮುಂಚೆ ಭಾರತದಲ್ಲಿ ಇಂಥ ವಿಜ್ಞಾನಿಗಳು ಹೇಳಿದ್ದಾರೆ ಅಂತ ಹೇಳಿ. ಇನ್ನೊಂದು ಚೂರು ಹಿಂದೆ ಹೋಗ್ರಿ, ಕನ್ನಡದಲ್ಲಿ ಹೇಳಿದಂತ ವಿಜ್ಞಾನಿಗಳು ಸಿಗ್ತಾರೆ, ಕನ್ನಡದಲ್ಲಿ ಮಾಡಿದಂತ ಸಿಗ್ತದೆ ಅಂತ. ಭಾರತೀಯತೆಯನ್ನು ಇಟ್ಕೊಂಡು ಕನ್ನಡತನವನ್ನು ಹುಡುಕಿದರೆ ಭವ್ಯ ಭಾರತದಲ್ಲಿ ಕನ್ನಡ ಕೂಡ ಉಳಿತದೆ, ಬೆಳೀತದೆ ಮತ್ತು ಬೆಳಗ್ತದೆ. ಬೆಳಗ್ಬೇಕು. ಅದು ಆ ಭಾಷೆ ಅಳಿವಿನ ಅಂಚಿಗೆ ಹೋಗಬಾರ್ದು ಅನ್ನುವಂಥದ್ದು ನನ್ನ ವಿನಂತಿ. ಅದರ ಸಂರಕ್ಷಣೆ ಮತ್ತು ಮತ್ತೊಂದು ಯಾವ ತರ ಆಗ್ಬೇಕು ಅನ್ನುವಂಥದ್ದು ಭಾಷಾ ತಜ್ಞರುಗಳಿದ್ದಾರೆ. ಅವರು ಅದು ತಮ್ಮಂತವರ ಕರ್ತವ್ಯ ಸರ್, ನಮ್ದು ಕರ್ತವ್ಯ ಹೌದು. ಆದ್ರೆ ತಮ್ಮಂತವ್ರ ಅದಕ್ಕೆ ದುಡ್ದಾಗ ಮಾತ್ರ ಸಾಧ್ಯ. ಹೇಳಿದ್ರು ಒಂದು ಒಬ್ರು ಮುಸಲ್ಮಾನ ವ್ಯಕ್ತಿ ಕೊಲೆಗೀಡಾದ್ರು ಅನ್ನುವಂಥದ್ದು. ಅಂತ ಎಷ್ಟೋ ಬಲಿಪಶು ಆಗೋ ತನಕ ಭಾಷೆಗಳಾಗ್ಲಿ ಮತ್ತೊಂದಾಗ್ಲಿ ಉಳಿಗಾಲಿಲ್ಲ. ಆಮೇಲೆ ನಿನ್ನೆ ತಾನೇ ನಾನು ಧಾರವಾಡದಲ್ಲಿ ಒಂದು ಇಂಥದ್ದೊಂದು ಸಂದರ್ಭದಲ್ಲಿ ಅತಿಥಿಯಾಗಿ ಮಾತಾಡುವಾಗ ಒಬ್ರು ಹೆಣ್ಮಗಳು ಕಾಲೇಜ್ ಪ್ರಾಧ್ಯಾಪಕಿಯವರು ಹೇಳ್ತಾ ಇದ್ರು. ಅವರು ಬಸವರಾಜ್ ಕಟ್ಟಿಮನೆಯವರು ಮೊಮ್ಮಗಳು ಕೂಡ ಅಂತ ಹೇಳಿದ್ರು. ಬಹಳ ಚೆನ್ನಾಗಿ ಮಾತಾಡಿದ್ರು ಅವರು. ಬಸವರಾಜ್ ಕಟ್ಟಿಮನೆಯವರು ನಮ್ಮ ಮನೆಗೂ ಬರ್ತಿದ್ರು, ನಮ್ಮ ತಂದೆಯವರು ಕೂಡ ಅವ್ರ ಮನೆಗೆ ಹೋಗ್ತಿದ್ರು. ಹಿಂಗಾಗಿ ಸ್ವಲ್ಪ ಹತ್ರ ಕೂತ್ಕೊಂಡು ಜಾಸ್ತಿ ಮಾತಾಡಿದ್ವಿ. ಆಮೇಲೆ ಅವ್ರು ಭಾಷಣ ಮಾಡುವಾಗ ಅವ್ರದ್ದು 3 ಹಂತದಲ್ಲಿ ಕನ್ನಡ ಚಳವಳಿ ಆಯಿತು ಅನ್ನುವಂಥದ್ದನ್ನ. ಒಂದನೇ ಹಂತ ಅವರು 1947 1947ರಿಂದ 53-54ವರೆಗೆ ಸರ್ದಾರ್ ವಲ್ಲಭಾಯಿ ಪಟೇಲರ ನೇತೃತ್ವದಲ್ಲಿ ಆದಂತ ಅಲ್ಲಿ ಬೇರೆ ಬೇರೆ ಭಾಷಾ ಚಳವಳಿಗಳು ಎಲ್ಲ ಒಂದೇ ಭಾರತ ಅಡಿಯಲ್ಲಿ ಬರಬೇಕು ಅನ್ನುವಂಥದ್ದನ್ನ ಅದಕ್ಕೆ ಇದು ಮಾಡಿದ್ರು. ಅದಾದ ನಂತರ ಮೈಸೂರು ಚಲೋ ಕಾರ್ಯಕ್ರಮ ಬಗ್ಗೆ ಮಾತಾಡಿದ್ರು. ಮೈಸೂರು ಚಲೋ ಆದ ನಂತರ ನಾನು ವಾಪಸ್ ಈ ಕಡೆ ಮುಂದೆ ಭಾಷಣ ಅವ್ರು ಕೇಳಿಲ್ಲ ಬಂದೆ. ನನಗೆ ನಾನು ನಿನ್ನೆ ಫಸ್ಟ್ ಟೈಮ್ ಆ ಥರದ ಇದನ್ನ ಕೇಳಿದ್ದು. ಇದೆಲ್ಲ ಆದ ನಂತರ ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ನಾವಿನ್ನೂ ನಾವೇ ಬೇರೆ ಭಾರತ ದೇಶನೇ ಬೇರೆ ಅನ್ನುವಂಥ ಒಂದು ಮೈಸೂರು ಸಂಸ್ಥಾನದಲ್ಲಿ ಒಂದು ಸಣ್ಣ ಇದಿತ್ತು. ಇಬ್ಬರು ಆಡಳಿತಾಧಿಕಾರಿಗಳನ್ನ ಅದನ್ನ ಅಪೋಸ್ ಇದ್ರು ಅಥವಾ ಅದನ್ನ ವಿರೋಧ ಮಾಡ್ತಾ ಇದ್ರು ಅನ್ನುವಂಥದ್ದು. ಒಬ್ಬರು ಏನೋ ಬ್ಯಾಕ್ವರ್ಡ್ ಏನೋ ಹೇಳಿದ್ರು, ಒಬ್ಬರು ಚೆಟ್ಟಿ ಅಂತ ಒಬ್ಬರ ಹೆಸರು ಹೇಳಿದ್ರು. ಬೆಂಗಳೂರಿಂದ ಮೈಸೂರುವರೆಗೆ ಒಂದು ದೊಡ್ಡ ಜಾಥಾ ಆಯ್ತು 1963 or 64 ಅಂತ ಎಕ್ಸಾಕ್ಟ್ಲಿ ನನಗೆ ಅನ್ಸಿಲ್ಲ. ಅದನ್ನ ಹೇಳಿದ್ರು. ದೊಡ್ಡ ಚಳವಳಿ ಆಯ್ತು. ಘೋಷಣೆ ಕೂಡ ಹೇಳಿದ್ರು, ಚಟ್ಟಿ ಚಟ್ಟ ಕಟ್ಟಿ ಬೈಕಾಟ್ ಬ್ಯಾಕೆಟ್ ಅಂತ ಹೇಳಿ ಅನ್ನುವಂಥದ್ದು ಇದರಲ್ಲಿ ಅಂತ. ಆ ಸ್ತ್ರೀ ರೋಷಾವೇಶದಿಂದ ಹೇಳುದು ನೋಡಿದ್ರೆ ನನ್ನ ಕಣ್ಮುಂದ್ ಬರ್ತಾ ಇತ್ತು. ಈ ಮಹಾತ್ಮ ಗಾಂಧಿ ದಂಡಿ ಯಾತ್ರೆ ನೋಡುವಾಗ ಅದು ಮೂವಿಯಲ್ಲಿ ತೋರಿಸಿ ಯಾಕೆ ಬರ್ತಿತ್ತು ಆ ಚಿತ್ರ ನನ್ನ ಕಣ್ಣು. ಸಾಕಷ್ಟು ಚಳವಳಿಗಳು, ಸಾಕಷ್ಟು ಬಲಿದಾನಗಳು, ಸಾಕಷ್ಟು ಹೋರಾಟಗಳಾಗಿ ಈ ಹಂತಕ್ಕೆ ಕರ್ನಾಟಕ ಬಂದು ನಿಂತಿದೆ. ಮೈಸೂರಾಗಿದ್ದು ಕರ್ನಾಟಕ ಆಯ್ತು 1973ರಲ್ಲಿ ಅಂತ ಹೇಳಿದ್ರು. ಅವಾಗಿನ ಸಚಿವರು ಅದನ್ನ ಮಾಡಿದಂಥವ್ರು ರಾಮದುರ್ಗದ MLA ಇದ್ರು ಅಥವಾ ಮುಧೋಳದ MLA ಇದ್ರು, ನಂಗೆ ಸರಿಯಾಗಿ ನೆನಪಿಲ್ಲ. ಆ ಪಾಟೀಲ್ರು ಅವರು ನಾವು ಜಮಖಂಡಿನಲ್ಲಿ ರೋಟಿ ಕ್ಲಬ್ ಪಕ್ಷ ಬಾಜು ನಿಂತಾಗ ಅವ್ರನ್ನ ಯಾವತ್ತೂ ಒಂದು ಹೆಮ್ಮೆಂದ ಹೇಳ್ತಿದ್ರು, ಕರ್ನಾಟಕ ಅಂತ ಹೆಸರು ಕೊಟ್ಟವನೇ ನಾನೇ. ಹಿಂಗಾಗಿ ಅವ್ರಿಗೂ ದರ್ಶನ ಕೂಡ ನಮ್ಗಾಗಿತ್ತು. ಅದು ಆಗಿದ್ದು ದೇವರಾಜ್ ಅರಸರ ಸಂಪುಟದಲ್ಲಿ. ಮತ್ತು ಅದರದ್ದು ಹೆಸರಿಟ್ಟು ಅದಕ್ಕೆ 50 ವರ್ಷ ಆದ್ಮೇಲೆ ಅದನ್ನ 2023ರಲ್ಲಿ ಹಂಪಿಯಲ್ಲಿ ಜ್ಯೋತಿ ಯಾತ್ರೆ ಪ್ರಾರಂಭ ಮಾಡುವ ಮುಖಾಂತರ ಅದನ್ನು ಪ್ರಾರಂಭಿಸಿದ್ರು. ಕಾರಣಾಂತರಗಳಿಂದ ನಾನು ಕೂಡ ಅವತ್ತಲ್ಲಿ ಹಂಪಿಯಲ್ಲಿದ್ದೆ, ಬೇರೆ ಅಲ್ಲೆಲ್ಲ ಸುತ್ತಮುತ್ತಿದ್ದೆ. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಹೋಗಿ ನಾವು ಕೂಡ ಅವ್ರ ಜೊತೆ ಒಂದು 100-200 ಹೆಜ್ಜೆ ಹಾಕಿ ಭಾಗವಹಿಸಿದೆ. ಅವತ್ತು ಅವರ ಭಾಷಣಗಳೆಲ್ಲ ಕೇಳಿದಾಗ ಏನೇನು ಆಗಿದೆ ಅನ್ನುವಂಥದ್ದು ಬಂತು. ತದನಂತರ ಧಾರವಾಡದ ಮೂಲದಲ್ಲಿ ಈ ಮುಂಬೈ ಕರ್ನಾಟಕ, ಈ ಹೈದರಾಬಾದ್ ಕರ್ನಾಟಕ ಎಲ್ಲ ಕೂಡ್ಕೊಂಡು ನಮ್ದು ನಿಜವಾದ ಕನ್ನಡ ಇದು ಸ್ಟಾರ್ಟ್ ಆಗಬೇಕು ಅನ್ನೋಂಥದ್ದು ಹೇಳಿದ ಮೇಲೆ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಮತ್ತು ಇನ್ನುಳಿದ ಅವರ ನೇತೃತ್ವದಲ್ಲಿ ಮತ್ತು ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ವಿದ್ಯಾರ್ಥಿ ಸಂಘ ಅದು ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಬಹಳ 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 ಕೆಲಸ ನಮ್ಗೆ ಗೊತ್ತಿಲ್ಲದಂಗೆ ಸಣ್ಣಗ ಆಗಿ ಹೋಗಿದೆ. ಅದನ್ನ ನಾವು ನಿರ್ಲಕ್ಷ್ಯ ಮಾಡದೆ ಕನ್ನಡವನ್ನ ಉಳಿಸ್ಕೋಬೇಕು. ಪ್ರತಿ ಹಂತದಲ್ಲಿ ಕನ್ನಡ ಬರಬೇಕು. ಆನಂತರ ಒಂದು ಪ್ರತಿಯೊಬ್ಬರೂ ವಿಚಾರ ಮಾಡಬೇಕಾಗಿದ್ದು ನನ್ನನ್ನು ಹಿಡ್ಕೊಂಡು
ಕನ್ನಡ ಭಾಷೆ ಕನ್ನಡ ಕಲಿಕೆ ಯಾವ ಮಟ್ಟದಲ್ಲಿ ಇರಬೇಕು ಅಥವಾ ಅದರ ಬ್ಯಾಡ್ ಅನ್ನುವಂಥದ್ದು ಯಾಕೆ? ಕನ್ನಡ ಭಾಷೆ ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಪೂರ್ವ ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಡಿಗ್ರಿ PhD ಮಾಡೋ ತನಕ ನಿರಂತರವಾಗಿ ಒಂದು ಭಾಷೆ ಇರಲಿ. ಬಿಗಿನಿಂಗ್ ನಲ್ಲಿ ಅಥವಾ ಪ್ರಾರಂಭದಲ್ಲಿ ಅದನ್ನ ಕಂಪಲ್ಸರಿ ಮಾಡಿ ಅಂದ್ರೆ ಕಲಿತಾರೆ, ಇಲ್ಲದ ಕಲಿಯಂಗಿಲ್ಲ. ಅದಾದ ನಂತರ ಅದು ನಾನ್ ಕ್ರೆಡಿಟ್ ಕೋರ್ಸ್ ಅಂತ ನೀವು ಕಲಿಬೇಕು, ಬಟ್ ಅದರಿಂದ ನಿಮ್ಮ ಸ್ಕೋರ್ ಏನು ಆಗುದಿಲ್ಲ ಅನ್ನೋಂಥದ್ದು. ಅವಾಗ ಬೇರೆ ಬೇರೆ ಈಗ 1 ಮತ್ತು 2ನೇ ಕನ್ನಡ ಅಂತ ಹೇಳ್ತಿದ್ರೆ 2ನೇ ಕನ್ನಡದಲ್ಲಿ ಸಣ್ಣ ಸಣ್ಣ ದೊಡ್ಡ ದೊಡ್ಡ 3-4 ಕಥೆಗಳು ಅಂತ ಹೇಳ್ತಿದ್ರಲ್ಲ, ಅವನು ಓದ್ಕೊಂಡು ಅದ್ರ ಪರ್ಟಿಕ್ಯುಲರ್ಲಿ ಒಂದು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಜಾಸ್ತಿ ಒತ್ತಡ ಇರ್ತಿತ್ತು. ಆ ತರ ಯಾವುದೋ ಒಂದು ಕವಿತೆಗಳನ್ನು, ಹೋರಾಟವನ್ನು ಬೇರೆ ಬೇರೆ ಹಂತದಲ್ಲಿ ಪ್ರತಿಯೊಬ್ಬರು ಬರೀ ಭಾಷಾ ಅಧ್ಯಯನ ಮಾಡುವಂತವರಲ್ಲ, ವಿಜ್ಞಾನ ಅಧ್ಯಯನ ಮಾಡುವಂತವ್ರು, ಕಲೆ ಅಧ್ಯಯನ ಮಾಡುವಂತವ್ರು ಪ್ರತಿಯೊಬ್ಬರನ್ನು ಕೂಡ ಓದ್ಬೇಕು, ಓದ್ತಾ ಇರ್ಬೇಕು ಅನ್ನುವಂಥದ್ದನ್ನ, ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಭಾಷಾ ಪಂಡಿತರು ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಗಳಿಗೆ ಸಲಹೆ ಕೊಡಬೇಕು. ಇಲ್ಲಂತಂದ್ರೆ ಅದು ಯಾವತ್ತೂ ಬರೀ ಕನ್ನಡ ಅಂತಲ್ಲ, ಬೇರೆ ಭಾಷೆಗಳು ಕೂಡ ಹಿಂದಿ ಏರಿಕೆ ಆದಿನ ಸುರಕ್ಷತೆ ಅದೆಲ್ಲ ನಮಗ್ ಬೇಕಾಗಿಲ್ಲ. ನಮ್ಮ ಕನ್ನಡ ಹೆಂಗ್ ಉಳಿಸ್ಬೇಕು ಅನ್ನೋದಷ್ಟೇ ನಮ್ದು ಇದು. ಮತ್ತ ಉಳಿಬೇಕು, ಭಾಷೆ ಬೆಳಿಬೇಕು ಅನ್ನುವಂಥದ್ದು ಬಳಕೆ ಬಹಳ ಕಡಿಮೆ ಆಗ್ತಾ ಇದೆ. ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳ ಜೊತೆ ನಮ್ಮ ತಂದೆ ತಾಯಿ ಜೊತೆ ಸಂವಹನದಲ್ಲಿ ನಾವು ಪ್ರತಿನಿತ್ಯ ಮಾತಾಡೋದ್ರಲ್ಲಿ, ಪ್ರತಿನಿತ್ಯ ಬಳಸುವಲ್ಲಿ, ಪ್ರತಿನಿತ್ಯ ಪತ್ರ ವ್ಯವಹಾರ ಮಾಡೋದ್ರಲ್ಲಿ, ಪತ್ರ ಜಿಲ್ಲೆಯಲ್ಲಿ ಟೆಕ್ಸ್ಟ್ ಆಗಿದೆ, ಸ್ವತಃ ನಾವೇನೇ ಕಡಿಮೆ ಬಳಸ್ತಾ ಇದ್ದೀವಿ. ಆಮೇಲೆ ಈ ಮೊಬೈಲ್ ಬಂದ್ಮೇಲೆ ಅದ್ರ ಭಾಷೆ ಇಂಗ್ಲಿಷನ್ನು ಬಿಗಡಾಯಿಸಿದೆ, ಕನ್ನಡನ ಬಗ್ಗೆ ಬಿಗಡಾಯಿಸಿದೆ. ಇಂಗ್ಲಿಷದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ತಡ್ಕೋಬಹುದು, ಕನ್ನಡದ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಡ್ಕೊಳಕ್ ಆಗಲ್ಲ, ಅಷ್ಟೊಂದು ಅಪಭ್ರಂಶ ಆಗಿ ಹೋಗಿದೆ. ಅದಕ್ಕೆ ಹಿಂಗಾಗಿ ಶುದ್ಧ ಕನ್ನಡ, ಪರಿಶುದ್ಧ ಕನ್ನಡ, ಹಿಂಗಾಗಿ ಅದೊಂದು ಚಳವಳಿ ತರ ಪ್ರಾರಂಭ ಆಗಲಿ. ಪರಿಶುದ್ಧ ಕನ್ನಡದ ಲೇಖನ ಬರೆಯೋದು, ಸಣ್ಣ ಸಣ್ಣ ಕಾವ್ಯಗಳನ್ನು ಬರೆಯೋದು, ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಒಂದು ಪ್ರೋತ್ಸಾಹಕರ ಬಹುಮಾನಗಳನ್ನು ಕೊಟ್ಟ ಪ್ರಾರಂಭ ಮಾಡಿದ್ರೆ ಅದು ಉಳ್ಕೋತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಈ ಹಂತದಲ್ಲಿ ನಾನು ಕೂಡ ಕನ್ನಡ ಶಾಲೆಯಿಂದ ಬಂದವ, ನನಗೆ ಕನ್ನಡ ನೇರವಾಗಿ ಕನ್ನಡ ಕಲಿಸಿದಂತಹ ಶಿಕ್ಷಕರು ಸಾಕಷ್ಟು ಇರ್ಬೋದು. ಬಟ್ ಕೆಲವೊಬ್ರು ಕನ್ನಡವನ್ನ ನೇರವಾಗಿ ಅಲ್ಲದೆ ಇದ್ರು ಕೂಡ ಅವ್ರ ಜೀವನದಲ್ಲಿ ಶಿಸ್ತಾಗಿ ಅಳವಡಿಸಿಕೊಂಡಿದ್ರಿಂದ ಆ ಕನ್ನಡದ ಕಾಪಾಡುವಂತಹ ಕಾರ್ಯಕ್ರಮ ಇದನ್ನ ಮಾಡ್ತಿದ್ರು. ನಾನು ಎಲ್ಲ ಕನ್ನಡ ಶಿಕ್ಷಕರಿಗೆ ನಾನು ನಮಿಸ್ತೇನೆ. ಅದರಲ್ಲಿ ಮುಖ್ಯವಾದಂಥವರು ನನ್ನ ತಂದೆಯವರು ಕೂಡ, ಅವರು ಕನ್ನಡ ಪಾಂಡಿತರಲ್ಲ, ಬಟ್ ಅವರು ಕನ್ನಡವನ್ನು ಅವರು ಹೇಳೋರು, ಇಂಗ್ಲಿಷ್ ಅವರು ಹೇಳೋರು, ಹಿಂದಿನೂ ಅವರೇ ಹೇಳೋರು. ಮತ್ತೆ ಚಡಿ ತೆಗೆದ್ರಂದ್ರೆ ಚಡಿ ಚಮಚಮ್ ವಿದ್ಯಾಗ್ರಾಮ, ಅವ್ರು ಚಡಿ ತೆಗೆದ್ರೆ ಎಲ್ಲರಿಗೂ ಕನ್ನಡ ಸರಳ ಬಾಯಾಗಿ ಬರ್ತಿತ್ತು. ಅದೇ ವಿಷಯಕ್ಕೆ ಅವ್ರು ಫೇಮಸ್ ಹೌದು, ನಾನ್ ಫೇಮಸ್ ಹೌದು, ಬಹಳ ಹಿಡಿತಾರೆ ಅಂತೇಳಿ. ಅವರಷ್ಟೇ ಮುಖ್ಯವಾದಂಥವ್ರು ಅವರು ನಮ್ಮ ತಂದೆಯವರು ಕೂಡ ಹೇಳ್ತಾರೆ. ಇನ್ನೊಬ್ಬರು ಶಿಂತ್ರಿ ಗುರುಗಳು, ನೆನೆಸೋದು ನನ್ನ ಕರ್ತವ್ಯ, ನಾನು ನೆನೆಸ್ತಾ ಇದ್ದೇನೆ. ಅವರು ಅವಾಗ ಲೋವರ್ ಹೈಯರ್ ಎಜುಕೇಶನ್ ಶಿಕ್ಷಕರು, ಹಿಂಗೇನು 2 ದರ್ಜೆ ಪ್ರಾಥಮಿಕ ಶಿಕ್ಷಕರಲ್ಲಿ ಅವರು ಲೋವರ್, ಭಿನ್ನತೆ, ಸಣ್ಣ, 1ನೇತೆ, 2ನೇತೆ, 3ನೇತೆ ಆದ್ಮೇಲೆ ಅವ್ರು ಹೇಳ್ತಿಲ್ಲ, ಬಟ್ ಅವ್ರು ಮುಖ್ಯ ಶಿಕ್ಷಕರು. ಆದ್ರೆ ಅವರು 4:45 ಆಗ್ತಂದ್ರೆ ಯಾವ್ದಾರ ಕ್ಲಾಸ್ ಮುಂದೆ ನಿಂತ್ಕೊಂಡ್ಬಿಡವ್ರು, ಅವರೇ ಒಂದು ಯಾವ್ದಾರ ಹಾಡು ಹಾಡಕ್ ಶುರು ಮಾಡಿದ್ರು. ಆ ಯಾವ ಕ್ಲಾಸ್ ಮುಂದೆ ನಿಂತಾರೆ ಆ ಕ್ಲಾಸ್ ಒಳಗಡೆ, ಆ ಕ್ಲಾಸು ಈಚೆ ಕಡೆ ಬಾಜು ತರಗತಿ ಒಳಗೆ ಆ ಹಾಡು ಹೇಳ್ಕೊಂತ ಎಲ್ಲರೂ ಆ ಹಾಡು ಮುಗಿದ್ಮೇಲೆ ಹೋಗ್ಬೇಕು. ಸೊ ಪ್ರತಿದಿನ ಯಾವ್ದಾರ ಒಂದು ರಾಷ್ಟ್ರಭಕ್ತಿ ಗೀತೆ, ದೇಶದ ಕೊಟ್ಟೆ ಕನ್ನಡ ಪದ್ಯಗಳನ್ನ ಅವರೇ ಹಾಡ್ಕೊಂಡು ನಿಂತಿದ್ರು. ಅವರಿಂದ ಸುಶ್ರಾವಾಗಿ ಎಲ್ಲರೂ ಹಾಡ್ತಿದ್ರು. ಹಿಂಗಾಗಿ ಇಡೀ ಊರಿಗೇನೆ ಗೊತ್ತಿತ್ತು ಅದು. ಯಾವ್ದಾರು ತಂದೆಯ ಮಗ ಏನ್ ಕಲ್ತಾನೆ ಅಂತ ಹೇಳಿದ್ರೆ ಮೊದಲ ಹಾಡು ಬರ್ತಿದ್ದಿಲ್ಲ ಅಂತ ಹೇಳ್ತಿದ್ರು. ಇಂಥವ್ರನ್ನೇ ಹೀಗೇನೆ ಕನ್ನಡ ರಕ್ಷಣೆ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಅದಾದ ನಂತರ ಸುರೇಶ್ ಕಡೆಮನಿ ಅಂತ ಹೇಳಿ ನನ್ನ ಗುರುಗಳು, ವಿರೂಪಾಕ್ಷ ಬಡಿಗೇರ್ ಅಂತ ಹೇಳಿ ಹೈಸ್ಕೂಲ್ ಶಿಕ್ಷಕರು. ಇವರೆಲ್ಲರಿಗಿಂತ ಮುಖ್ಯವಾಗಿ ನಾನು ಇನ್ನೊಬ್ಬರು ನೆನೆಸ್ತೇನೆ, ಈಶ್ವರ್ ಕಾಪ್ಸೆ ಅಂತ ಹೇಳಿ ಕನ್ನಡ ಪ್ರಾಧ್ಯಾಪಕರಾದ ದಿವಂಗತ ಗುರ್ಲಿ ಕಾಪ್ಸೆ ಅವರ ಸಹೋದರರು. ಅವರು ಡ್ರಾಯಿಂಗ್ ಟೀಚರ್, ಚಿತ್ರಕಲಾ ಶಿಕ್ಷಕರು, ಆದ್ರೂ ಕೂಡ ಕನ್ನಡ ಪಂಡಿತರು. ನಮ್ಗೆಲ್ಲ ಕುಂಡಿಸಿ ಛಂದಸ್ಸು ಗಿಂದಸ್ಸು ಹೇಳಿದಾರ ಅವರು. ವಿರೂಪಾಕ್ಷ ಬಡಿಗೇರ್ ಅವರು ಇಲ್ಲಿ ಹೇಳ್ತಿದ್ರು, ಸಂಜೆ ಮುಂದೆ ಅವ್ರ ಮನೆಗೆ ಹೋಗ್ತಿದ್ರು, ಕಾಪ್ಸೆ ಅವ್ರ ಮನೆಗೆ ಹೋಗ್ತಿದ್ರು. ಯಾವುದೇ ಫೀ ಇಲ್ದಲೇನೆ ನಮಗೆ ಕನ್ನಡ ಬರೆಯೋದನ್ನ, ಓದೋದನ್ನ ಚೆನ್ನಾಗಿ ಕಲಿಸ್ತಿದ್ರು. ಅದಾದ ನಂತರ ಕನ್ನಡ ಭಾಷೆಯ ಸೊಗಡು ಬಗ್ಗೆ ಹೇಳ್ಕೊಂತ ಒಂದು ಕಾವ್ಯವನ್ನ ತಗೊಂಡ್ರು ಓದ್ತೇವರು. ನಾನು ಕೂಡ ಒಂಚೂರು ರಿಪೀಟ್ ಮಾಡ್ತೀನಿ. ಯಾಕೆ ರಿಪೀಟ್ ಮಾಡ್ತೇನೆ ಅನ್ನೋದು ಆಮೇಲೆ ಹೇಳ್ತೇನೆ. ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ತಂಪು, ಅದೊಂದು ಜನಪದ ಗೀತೆ. ತಾಯಿ ಹಾಡುವಂತ, ಮಗುನ ಮಲಗಿಸುವಾಗ ಜೋಗಳ ತೊಡಿ ಮೇಲೆ ಇಟ್ಕೊಂಡು ಬಡ್ಕೊಂತ ಹಾಡುವಂತ ಹಾಡು. ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ತಂಪು, ಭೀಮರತಿ ಎಂಬ ಹೊಳೆ ತಂಪು, ಭೀಮರತಿ ಎಂಬ ಹೊಳೆ ತಂಪು ಹೊಳೆದವ್ವ. ಹೀಗಾಗಿ ಮುಂದೇನು ನಂಗೆ ನೆನಪಾಗ್ತಾ ಇಲ್ಲ. ನೀ ತಂಪನನ್ನ ತವರಿಗೆ, ನೀ ತಂಪನನ್ನ ತವರಿಗೆ. ಎಂಥ ಸೊಗಸಾದ ಇದೆ. ಆದ್ರೆ ನಾನ್ ಹೇಳ್ತಾ ಇರೋದು ಒಂಚೂರು ನನಗೆ ಇದನ್ನ ಕೇಳಿದಾಗ ಜಲಸ್ ಆಗ್ತಿತ್ತು. ನಾನು ಹೊಟ್ಟೆ ಒಳಗೆ ಒಂಥರ ಇದ್ಯಾಕೆ ಅಂತ. ಭೀಮರತಿ ಅಂದ್ರೆ ಭೀಮಾ ನದಿ ಅಂತ.
ಯಾಕೆ ಮಲಪ್ರಭಾ ಇಲ್ಲ, ಯಾಕೆ ಕೃಷ್ಣ ಇಲ್ಲ, ಯಾಕೆ ಕಾವೇರಿ ಇಲ್ಲ? ಇಂಥದ್ದೊಂದು ಇದನ್ನ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಹೇಳ್ತಾರೆ. ಅವರು ಯಾವ್ದೋ ನದಿಗೊಳಗೆಲ್ಲ ಕನ್ನಡ ತಾಯಿ ಕಾವೇರಿ ಅಂತ ಹೇಳ್ತಾರೆ. ಕನ್ನಡ ತಾಯಿ ಕೃಷ್ಣ ಯಾಕೆ ಆಗ್ಬಾರ್ದು ಅಂತ ಹೇಳಿ ಅವರು ಬರೀ ಕಾವೇರಿ ಅಷ್ಟೇ ಇದೆಯಾ ನಮ್ದು ನಾವು ಮರಿಯಾಕತ್ತೀವಿ ಅಂತ ಅವ್ರು ಎಷ್ಟು ಚಂದ ಹೇಳ್ತಿದ್ರು. ನಾವು ಒಂದು ಜೋಕ್ ಅಂತ ತಿಳ್ಕೊತೀವಿ, ಅದು ಜೋಕ್ ಅಲ್ವೇ ಅಲ್ಲ. ನಮ್ ತಪ್ಪನೇ ಅದೇ. ನಾವು ಯಾವ್ದನ್ನ ಸೀರಿಯಸ್ ಆಗಿ ತಗೋಬೇಕು, ಯಾವ್ದನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಬೇವಿನ ಮರ ತಂಪು ನಾನು ಒಪ್ಕೊಳ್ತೇನೆ, ಭೀಮರತಿ ಯಾಕೆ ಬಂತ ನಂಗೆ ಗೊತ್ತಿಲ್ಲ. ಅದು ಜನಪದ ಮೋಸ್ಟ್ಲಿ ಇಲ್ಲೇ ಹುಟ್ಟಿರ್ಬೇಕು, ಈ ಭಾಗದಲ್ಲಿ. ಆ ಹಣದವ ಇಲ್ಲೇ ಎಲ್ಲನೇ ಇರ್ಬೇಕು. ಆ ಹಣದವನ ಮಡಿಲಲ್ಲಿ ನಿಂತ್ಕೊಂಡು ಇವತ್ತ ಕನ್ನಡದ ಕೈಂಕರ್ಯದ ಕೆಲಸ ಆಗಲಿ ಅನ್ನುವಂಥದ್ದು ನನ್ನ ವಿನಂತಿ. ಆನಂತರ ಇಂದಿನ ಅತಿಥಿಗಳು ಹೇಳಿದಂಗೆ ಕನ್ನಡದಲ್ಲಿ ಆಡಳಿತ ಭಾಷೆಯನ್ನು ಹೆಚ್ಚೆಚ್ಚಾಗಿ ಬಳಸಲಿಕ್ಕೆ ಕುಲಸಚಿವರು ನಾವು ಕೂಡಿ ಪ್ರಯತ್ನವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ, ಇಂದಿನ ಈ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲರಿಗೂ, ಭಾಗವಹಿಸಿದಂತ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತು. ಕನ್ನಡದ ಬಗ್ಗೆ ಅಪಾರ ಅಭಿಮಾನ ಮತ್ತು ಗೌರವವನ್ನು ವ್ಯಕ್ತಪಡಿಸಿದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡುಗೇರ್ ಸರ್ ಅವರಿಗೆ ಧನ್ಯವಾದಗಳು. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳಿ ಕುವೆಂಪು ಅವರು ಹೇಳಿದರು. ವಿಶ್ವಭಾರತಿಗೆ ಕನ್ನಡದ ಆರತಿ ಎನ್ನುವಂಥ ಒಂದು ಮಾತು ಇದೆ. ಕನ್ನಡದಿಂದ ವಿಶ್ವವು ಏಳಿಗೆಯಾಗಲಿ ಅನ್ನುವಂಥ ಸಂದೇಶವನ್ನು ಇಟ್ಟುವಂಥ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಸಂಗೀತ ವಿಭಾಗದವರಿಂದ ಇನ್ನೊಂದು ಕನ್ನಡದ ಗೀತೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯೋ ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಯು. ಜ್ಞಾನದ ಜ್ಯೋತಿಯೋ ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಯು. ಹಕ್ಕ ಬುಕ್ಕರು ಆಡಿದರು ಹರ್ಷದ ಮಳೆಯ ಎಲ್ಲೋ ಚದಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವತೆ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದಿ. ಕಲಿಗಳ ನಾಡು ಕವಿಗಳ ಬೀಡು, ಕಲಿಗಳ ನಾಡು ಕವಿಗಳ ಬೀಡು. ಎನಿಸಿತು ಹಂಸೆಯು ಆಡಿದರೆ ಕನ್ನಡ ಬಾವುಟ ಹಾರಿಸಿದ. ಮೊದಲವರೆಗೂ ರಾಜ್ಯವ ಹರಡಿಸಿದ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ
ಕೇಳಿ ಹಾಡುವೆ ಕೇಳಿ ಹಾಡುವೆ ಕೇಳಿ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪ ಕಲೆಗಳ ತಾಣವಿದೆ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪ ಕಲೆಗಳ ತಾಣವಿದೆ ಭುವನೇಶ್ವರಿಯ ತವರೂರಲ್ಲೇ ಯತಿಗಳ ದಾಸರ ನೆಲೆನಾಡಲ್ಲೇ ಪಾವನ ಮಣ್ಣಿದು ಹಂಪೆಯದು ಯುಗ ಯುಗವೂ ಅಳಿಯದ ಕೀರ್ತಿಯದು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ಹಾಡುವೆ ಕೇಳಿ ಹಾಡುವೆ ಕೇಳಿ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಎಲ್ಲರಿಗೂ ನಮಸ್ಕಾರಗಳು. 70ನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಮತ್ತು ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಶಶಿಕಾಂತ್ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಅದೇ ರೀತಿಯಾಗಿ ಕನ್ನಡ ಅಧ್ಯಯನದ ವಿಭಾಗದ ನಿರ್ದೇಶಕರಾದಂಥ ಮತ್ತು ಹಿರಿಯರಾದಂಥ ಸಾಹಿತಿಗಳಾದಂಥ ಪ್ರೊಫೆಸರ್ ಎಚ್ ಡಿ ಕೋಟೆ ಸರ್ ಅವರಿಗೂ ಕೂಡ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ವಿಶ್ವವಿದ್ಯಾಲಯದ ಆಡಳಿತ ಕುಲಸಚಿವರಾದಂಥ ಪ್ರೊಫೆಸರ್ ಲಂಡನ್ಕರ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಕುಲಸಚಿವ ಮಗಮಕ್ಕಳಾದಂಥ ಡಾಕ್ಟರ್ ಎಚ್ ಜಿ ಕಣ್ಣು ಸರ್ ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ವಿಶ್ವವಿದ್ಯಾಲಯದ ವಿದ್ಯಾಧಿಕಾರಿಗಳಾದಂಥ ಶ್ರೀಮತಿ ಜಯಂಬಿಕಾ ಮೇಡಮ್ ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ವಿಶ್ವವಿದ್ಯಾಲಯದ ಎಲ್ಲ ನಿಕಾಯದ ಡೀನರಿಗಳಿಗೂ ಮತ್ತು ಹಿರಿಯ ಪ್ರಾಧ್ಯಾಪಕರಿಗೂ ಮತ್ತು ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರಿಗೂ